PDF ಅಲ್ಲಿ ಇದ್ದದನ್ನ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಬರುತ್ತಾ ಅಥವಾ ಮಾಡಕ್ ಬಂದ್ರೆ ಅದ್ರ ಬಗ್ಗೆನೂ ತಿಳಿಸಿ ಸರ್ ಅಂತ. ಎಸ್ ಶೂರ್, ಓಕೆ. ನೀವು ಕೇಳದೇ ಇದ್ರು ಹೇಳ್ತಾ ಇದ್ದೆ, ನೀವು ಕೇಳಿದ್ದೀರಾ, ದಟ್ಸ್ ಫೈನ್, ನೈಸ್. ಅದನ್ನು ಕೂಡ ತಿಳಿಸಲಾಗುವುದು ಅಂತ ಹೇಳ್ತೇನೆ. ಅಂಡ್ ನಿನ್ನೆ ನಾನು ವೆಬ್ಸೈಟ್ ಅಲ್ಲಿ ನಿನ್ನೆ ವಿಡಿಯೋ ಶೇರ್ ಅದು ನಿಮಗೆ ರೀಚ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಸರ್ ವಾಯ್ಸ್ ಯಾಕೆ ನೋಡಿ? ಹೌದು ಸರ್, ವಿಡಿಯೋ ಓಕೆ, ಈಗ ಕೇಳಿಸ್ತಾ ಇದೆಯಾ? ಇಲ್ಲ ಸರ್, ಈಗ್ಲೇ ಹಂಗೆ ಆಗ್ತಾ ಇದೆ. ವಾಯ್ಸ್ ಕೇಳ್ತಾ ಇಲ್ಲ ಅಥವಾ ಏನು? ಈಗ ಸರಿ ಹೋಯ್ತು ಸರ್ ಈಗ. ಓಕೆ, ರೈಟ್. ರೈಟ್. ನಿನ್ನೆ ನಾನು ವೆಬ್ಸೈಟ್ ಅಲ್ಲಿ ನಮ್ಮ ವಿಡಿಯೋನ ಹಾಕಿದ್ವಿ. ನಿನ್ನೆ ತರಗತಿಯನ್ನ ಅಟೆಂಡ್ ಮಾಡದೇ ಇರೋರಿಗೆ ಉಪಯೋಗ ಆಗ್ಲಿ ಅಂತ ಒಂದು, ಜೊತೆಗೆ ನಿನ್ನೆ ಅದನ್ನ ಗ್ರಾಸ್ಪಿಂಗ್ ಲೇಟ್ ಆಯ್ತು ಅಂದ್ರೆ ಅಥವಾ ಬರ್ಕೊಂಡಿರೋರಿಗೆ ಮತ್ತೆ ಅದನ್ನ ರಿಪೀಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಶೇರ್ ಮಾಡಿದ್ವಿ. ಯೂಸ್ಫುಲ್ ಆಯ್ತು ಅಂತಂದ್ರೆ ಎಸ್ ಅಂದ್ರೆ ಪ್ರತಿದಿನ ಕೊಡೋ ಪ್ರಯತ್ನ ಮಾಡ್ತೀವಿ. ಇಲ್ಲ ನೋಡಿಲ್ಲ ನಡೆಯುತ್ತೆ ಅಂದ್ರೆ ಕೊಡುವಂತ ಪ್ರಯತ್ನ ಮಾಡೋದಿಲ್ಲ. ಯಾಕಂದ್ರೆ ನಮಗ್ ಕೆಲಸ ಜಾಸ್ತಿ, ಅದನ್ನ ಕನ್ವರ್ಟ್ ಮಾಡೋದು, ಇಲ್ಲಿಂದ ಅಲ್ಲಿ ಶಿಫ್ಟ್ ಮಾಡೋದು, ಅಲ್ಲಿಂದ ಅಲ್ಲಿ ಶಿಫ್ಟ್ ಮಾಡಿ ನಿಮಗೆ ತಲುಪಿಸೋದು ಸ್ವಲ್ಪ ಟೈಮ್ ತಗೊಳ್ಳೋದ್ರಿಂದ, ಹಂಗಾಗಿ ಬೇಕೋ ಬೇಡ ಒಂದು ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೇನೆ, ದಯವಿಟ್ಟು ಉತ್ತರಿಸಿ. ಸರ್ ಬೇಕಾಗುತ್ತೆ ಸರ್. ಚಾಟ್ ಬಾಕ್ಸ್ ಅಲ್ಲಿ ಆಗ್ತಿದ್ರೆ ಕೆಲವರು. ರೈಟ್, ಬೇಕು ಸರ್. ಎಲ್ಲಾದ್ರೂ ಮಿಸ್ ಆದ್ರೆ ನಮ್ಗೆ ಕ್ಲಾಸಿಗೆ ಜಾಯ್ನ್ ಆಗ್ಲಿಕ್ಕೆ ಮಿಸ್ ಆದ್ರೆ ಬೇಕಾಗುತ್ತೆ ಸರ್. ಓಕೆ, ರೈಟ್. ಓಕೆ, ನೀವು ಕೇಳಿದ್ರಾ? ಆಸ್ಕ್ ಮಾಡಿದಾಗ ನಾವು ಕೊಡ್ತೇವೆ, ಯಾಕಂದ್ರೆ ನಾವೇ ಆಸ್ಕ್ ಮಾಡಕ್ ಹೇಳ್ಕೊಟ್ಟಿದ್ದೇವೆ, ಹಾಗಾಗಿ ಖಂಡಿತ ಕೊಡ್ತೇವೆ. ರೈಟ್, ಒಂದ್ ಕ್ಲಾರಿಫಿಕೇಶನ್ ಆಯ್ತು. ಓಕೆ, ಇವತ್ತು ನಾವು ಮುಂದುವರೋಣ, ಸಮಯ ವ್ಯರ್ಥ ಮಾಡೋದು ಬೇಡ. ಎಕ್ಸಾಕ್ಟ್ 10 o'clock ಮುಗಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ ಆರಂಭ ಮಾಡ್ತೇನೆ. ರೈಟ್, ನಿಮಗೆಲ್ರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕಂದ್ರೆ ಅಪ್ಡೇಟ್ ಆಗ್ಬೇಕು, ಇನ್ನಷ್ಟು ಕಲಿಬೇಕು, ತಿಳ್ಕೊಳ್ಬೇಕು ಅಂತ ಬಂದಿದ್ದೀರಲ್ಲ, ದಟ್ಸ್ ಫೈನ್, ದಟ್ಸ್ ನೈಸ್. ಅಂಡ್ ಇಟ್ಸ್ ಒನ್ ಆಫ್ ದ ಇನ್ವೆಸ್ಟ್ಮೆಂಟ್. ಪ್ರಪಂಚದಲ್ಲಿ ಅತಿ ದೊಡ್ಡ ಇನ್ವೆಸ್ಟ್ಮೆಂಟ್ ಏನಪ್ಪಾ ಅಂತಂದ್ರೆ ನಮ್ಮ ಬಗ್ಗೆ ನಾವೇ ಸೆಲ್ಫ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಮಾಡುವಂತ ಇನ್ವೆಸ್ಟ್ಮೆಂಟ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ. ಇವನ್ ಯಾರ್ಯಾರು ಪ್ರಪಂಚದಲ್ಲಿ ಸಾಧಕರಾಗಿದ್ದಾರೋ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೋ, ಈ ಎಕಾನಮಿ ಸೆಕ್ಟರ್ ಅಲ್ಲಿ ತುಂಬಾ ಮುಂದುವರೆದಿದ್ದಾರೋ, ಅವರೆಲ್ಲರೂ ಕೂಡ ತಮಗೆ ತಾವು ಇನ್ವೆಸ್ಟ್ ಮಾಡ್ಕೊಂಡೇ ಮುಂದಕ್ಕೆ ಬಂದಿರುವಂತದ್ದು. ಇಟ್ ಮೀನ್ಸ್ ವಿತೌಟ್ ಟ್ರೈನಿಂಗ್, ವಿತೌಟ್ ಗೈಡೆನ್ಸ್ ಒಂದೇ ಸಲ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ರಿಗೂ. ನೀವು ನಂಬ್ತಿರೋ ಬಿಡ್ತಿರೋ, ನಾವು ಕೂಡ ವಾರದಲ್ಲಿ 1, 2, 3 ತರಬೇತಿಗಳನ್ನ ಜಾಯ್ನ್ ಆಗ್ತಾನೆ ಇರ್ತೀವಿ, ಸೇರ್ತಾನೆ ಇರ್ತೀವಿ. ಅದ್ರದ್ದು ಅಮೌಂಟ್ ಎಷ್ಟಂತ ನೋಡಲ್ಲ, ಅದು ಅಮೌಂಟ್ ಸೆಕೆಂಡ್ರಿ. ನಮಗೆ ಫಸ್ಟ್ ಅಲ್ಲಿ ಕಲಿಯೋಂತದ್ದು ಇದೆಯಾ? ಎಸ್, ಕಲಿಯೋಂತಿದ್ರೆ ಹುಡ್ಕೊಂಡು ಕಲಿಯೋದು ಇರಬೇಕು. ಅದಕ್ಕೆ ಆ ರೀತಿ ಕಲಿಯೋದ್ರಿಂದ ನಿಮಗೂ, ನಿಮ್ಮ ಜೀವನಕ್ಕೂ, ನಿಮ್ಮ ಸೇವೆಗೂ ಎಲ್ಲದಕ್ಕೂ ಕೂಡ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಎಸ್, ಇವತ್ತಿನ ಸೆಷನ್ ಅಲ್ಲಿ ನಾವು ಒನ್ಸ್ ಅಗೇನ್ ಜೆಮಿನಿಗೆ ಹೋಗ್ಬಿಟ್ಟು ಜೆಮಿನಿಯನ್ನ ಮುಗಿಸ್ಕೊಂಡು ನಂತರ ಬೇರೆ ಹೋಗೋಣ. ಹಾಗಾಗಿ ಜೆಮಿನಿಗೆ ಬರ್ತೀನಿ ನಾನು. ಎಸ್, ಸ್ಕ್ರೀನ್ ಶೇರ್ ಮಾಡ್ತೇನೆ. ವೇಟ್ ಎ ಮಿನಿಟ್, ಜಾಸ್ತಿ ಆಯ್ತು, ವೇಟ್ ಎ ಸೆಕೆಂಡ್, ಯಾಕಂದ್ರೆ ನಾವು ಕಾಲದಲ್ಲಿದ್ದೇವೆ. ಓಕೆ, ಬಂದಿದ್ದೇನೆ, ಓಪನ್ ಮಾಡ್ಕೊಳ್ತಾ ಇದ್ದೇನೆ ಜೆಮಿನಿ. ಎಸ್, ಓಕೆ. ಈಗ ನನಗೆ ಜೆಮಿನಿಯಲ್ಲಿ ಬಂದಿದ್ದೇನೆ. ನನಗೆ ವಿಡಿಯೋ ಬೇಕು, ಐ ವಾಂಟ್ ವಿಡಿಯೋ. ಯಾವುದೋ ಒಂದು ವಿಷಯಕ್ಕೆ, ಯಾವ್ದು ವಿಷಯ ಅಂತ ಹೇಳಿ, ಯಾರಾದ್ರೂ ಒಬ್ರು ಹೇಳಿ. ಒಂದು ಸಬ್ಜೆಕ್ಟ್, ತಂತ್ರಜ್ಞಾನದ ಬಗ್ಗೆ ತಗೊಂತೀರಾ? ಬೇಡ, ನಿಮ್ಗೆ ಸಬ್ಜೆಕ್ಟ್ ನೀವು ರಿಲೇಟೆಡ್, ನಿಮ್ ಟೀಚಿಂಗ್ ಪ್ರೊಫೆಷನ್. ಭಾರತದ ಭೌಗೋಳಿಕ ಲಕ್ಷಣಗಳು. ಭಾರತದ ಭೌಗೋಳಿಕ ಲಕ್ಷಣಗಳು. ಎಸ್, ಇಂಗ್ಲಿಷ್ನಾಗ ಏನಂತಾರೆ? ಜಿಯೋಗ್ರಫಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಸರ್. ಇಂಡಿಯನ್ ಜಿಯೋಗ್ರಫಿ. ಇಂಡಿಯನ್ ಜಿಯೋಗ್ರಫಿ, ಫೀಚರ್ಸ್ ಆಫ್ ಜಿಯೋಗ್ರಫಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ರೈಟ್, ದಟ್ಸ್ ಫೈನ್. ನೋಡಿ, ನನಗೆ ಏನಪ್ಪಾ ಅಂದ್ರೆ ಈಗ ಕೇಳ್ತೇನೆ ನಾನು, ನಿಮ್ಗೆ ಕಾಣ್ತಾ ಇದೆ ಏನಪ್ಪಾ ಅಂತಂದ್ರೆ ಜನರೇಟ್ ವಿಡಿಯೋ. ನೋಡಿ, ನಾನು ಪ್ರಾಂಪ್ಟ್ ಕೊಡ್ತಾ ಇದ್ದೇನೆ, ಜನರೇಟ್ ವಿಡಿಯೋ ಫಾರ್ ಜಿಯೋಗ್ರಫಿಕಲ್ ತಪ್ಪಾಯ್ತಾ? ಜಿಯೋಗ್ರಫಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ಎಸ್, ನಾನೀಗ ಸೆಂಡ್ ಮಾಡ್ತಾ ಇದ್ದೇನೆ.
ಕಂಟೆಂಟ್ ಬಂತು. ಐ ವಾಂಟ್ ವಿಡಿಯೋ ಫಾರ್ above content. wait. ವಿಡಿಯೋ ನೇರ ಕೊಡ್ತಾ ಇಲ್ಲ. ಇಟ್ಸ್ ಓಕೆ. ಎಸ್. Geographical features of India. ಓಕೆ, ನೋಡಿ ಪ್ರಾಂಪ್ಟ್ ನಾವು ಕೊಡೋ ಪ್ರಾಂಪ್ಟ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತೀನಿ ಯಾವಾಗಲೂ. ಎಸ್ ನನಗೆ ಕೊಟ್ಟಿದ್ದೇನೆ ಗಿವ್ ವಿಡಿಯೋ ಲಿಂಕ್ ಟು ಜಿಯೋಗ್ರಫಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದೇನೆ. ಕೆಲವಷ್ಟು ವಿಡಿಯೋ ಲಿಂಕ್ಸ್ ಬಂದಿದೆ, ಅಲಾಂಗ್ ವಿತ್ ವಿಡಿಯೋಗಳು ಕೂಡ ಕೆಳಗೆ ಬಂದಿದ್ದಾವೆ. ನೋಡಿ, ನಾನು ಪ್ಲೇ ಮಾಡಕ್ ಕೊಟ್ಟಿದ್ದೇನೆ. ಪ್ಲೇ ಸ್ಟಾರ್ಟ್ ಆಯ್ತು. ನಿಮಗೆ ವಾಯ್ಸ್ ಕೇಳಿಸೋದಿಲ್ಲ. ಸ್ಕ್ರೀನ್ ಶೇರ್ ಅಲ್ಲಿ ಅಲ್ಲಿ ಸ್ಕ್ರೀನ್ ಒಳಗಾಗುವಂತ ವಾಯ್ಸ್ ಅನ್ನ ಅದು ಕೊಡೋದಿಲ್ಲ. ನನ್ನ ವಾಯ್ಸ್ ಕೊಡುತ್ತೆ ಮಾತ್ರ. ಕೇಳಿಸ್ತಾ ಇದೆ ಏನಾರ? Westwards and upstream of the Ganges River, however, the ಹಾ, rain ಕೇಳಿಸ್ತಾ begins ಇದೆ. ಸರ್ ಕೇಳಿಸ್ತಾ ಇದೆ ಸರ್. That's fine. including to the Indian Ocean. ಯಾಕೆ ಕೇಳಲ್ಲ ತಾತ? ನೀವು ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ ಮನೆಯಲ್ಲಿ ಇರೋರು. ಮಾತಾಡುವಾಗ ಅಷ್ಟೇ ಮಾತಾಡಿ, ಮತ್ತೆ ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ. ರೈಟ್, ನೋಡಿ. ಅಂಡ್ ಇವನ್ ಆಲ್ಸೋ ವಿಡಿಯೋಸ್ಗಳು ಕೂಡ ಅಲ್ಲಿ ಯೂಟ್ಯೂಬ್ ಇಂದ ನೇರವಾಗಿ ಇಲ್ಲಿ ಬಂದಿದಾವೆ. ನಾವು ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡೋದಕ್ಕೂ ಇಲ್ಲಿಗೂ ಏನು ವ್ಯತ್ಯಾಸ ಅಂತಂದ್ರೆ, ಅಲ್ಲಿ ಅದು ಸಾಗರ, ಇಟ್ಸ್ ಲೈಕ್ ಎ ಗೂಗಲ್ ತರ ಸಾಗರ ತುಂಬಾ ಬರ್ತಾ ಹೋಗ್ತವೆ, ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಅಂತ. ಬಟ್ ಇಲ್ಲಿ ಏನೋ ಉಪಯೋಗ ಅಂದ್ರೆ ಸ್ಪೆಸಿಫಿಕ್ ಆಗಿ ಕೊಡ್ತಾ ಹೋಗುತ್ತೆ. ಸ್ಪೆಸಿಫಿಕ್ ಆಗಿ ನಮಗೆ ಬೇಕಾಗಿರುವಂತದ್ದು ರಿಲೇಟೆಡ್ ಆಗಿರೋಂತ ಕೊಡ್ತಾ ಹೋಗುತ್ತೆ. ನೋಡೋಣ, ನಾನು ಇದನ್ನ ಎಕ್ಸ್ಪೋರ್ಟ್ ಮಾಡಕ್ ಟ್ರೈ ಮಾಡ್ತೀವಿ, ಬಟ್ ವಿಡಿಯೋ ಬರೋದಿಲ್ಲ. ನೋಡಿ, ಇದನ್ನ ಗಮನಿಸಿ. ಎಕ್ಸ್ಪೋರ್ಟ್ ಟು ಡಾಕ್ಸ್, ನಿನ್ನೆ ಡಾಕ್ಸ್ ನಾವು ಶೇರ್ ಮಾಡಿದ್ವಲ್ಲ, ನಿನ್ನೆ ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡಿದ್ರಿ. ಇವತ್ತು ಮಾತ್ರ ಒಬ್ರು ಎಕ್ಸ್ಟ್ರಾ ಇವತ್ತು ಜಾಯ್ನ್ ಆಗಿದ್ದಾರೆ, ನಮ್ಮ ದಾವಣಗೆರೆ ಅವರೇ, ನಮ್ಮ ಮಂಜುಳಾ ಮೇಡಮ್ ಅವರು. ಅವ್ರೊಬ್ರಿಗೆ ಗೊತ್ತಿಲ್ಲ, ಮೋಸ್ಟ್ಲಿ ಆ ವಿಡಿಯೋನ ನೋಡಿರ್ಬೋದು. ವಿಡಿಯೋ ನಾನು ಶೇರ್ ಮಾಡಿದ್ದೆ. ನಾನೀಗ ನೇರವಾಗಿ ಜಮಿನಿಯಿಂದ ಡಾಕ್ಯುಮೆಂಟೇಶನ್ ಮಾಡ್ಕೊಳಕ್ ಹೊರಟಿದ್ದೇನೆ. ನನಗೇನು ಜಿಯೋಗ್ರಫಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಇದೆಯಲ್ಲ, ಅದನ್ನ ಡಾಕ್ಯುಮೆಂಟೇಶನ್ ಮಾಡ್ತಾ ಇದ್ದೇನೆ. ರೈಟ್, ಅದಕ್ಕಿಂತ ಮುನ್ನ ಓಕೆ, ಎಸ್, ಇಲ್ಲಿ ಕಾಣ್ತಾ ಇದೆ ಎಕ್ಸ್ಪೋರ್ಟ್ ಟು ಡಾಕ್ಸ್ ಅಂತ ಮುಡ್ತೇನೆ. ಕ್ರಿಯೇಟಿಂಗ್ ಡಾಕ್ಯುಮೆಂಟ್ ಆಗ್ತಾ ಇದೆ. ಕೆಳಗಡೆ ಓಪನ್ ಅಂತ ಬರುತ್ತೆ. ಓಪನ್ ಅಂತ ಮುಟ್ಟಿದ ತಕ್ಷಣ ಅವಲೇ ಓಪನ್ ಮಾಡ್ಕೊಳ್ಬಹುದು. ಸರ್, ಇಲ್ಲ ಅಂದ್ರೆ ಓಪನ್ ಮುಟ್ಲಿಲ್ಲ ಅಂದ್ರೆ ಡಾಕ್ಸ್, ನಾವು ಇನ್ನೇ ಆಪ್ ಡೌನ್ಲೋಡ್ ಮಾಡ್ಕೊಂಡಿರಲ್ಲ ಡಾಕ್ಸ್, ಅಲ್ಲಿರುತ್ತೆ. ರೈಟ್, ನೋಡಿ, ಇಲ್ಲಿ ಆ ಲಿಂಕ್ಸ್ ಇಲ್ಲಿ ಬಂದಿದಾವೆ. ಈಗ ಡಾಕ್ಯುಮೆಂಟ್ ಅಲ್ಲಿ ಬಂದಿದಾವೆ, ಕಾಣ್ತಾ ಇದೆ ನಿಮಗೆ. ನಾನು ದೊಡ್ಡದು ಮಾಡ್ಕೊಂತೇನೆ ಸ್ಕ್ರೀನ್. ಎಸ್, ನೋಡಿ, ಇವೆಲ್ಲ ಲಿಂಕ್ಸ್ ಎಲ್ಲ ಬಂದಿದಾವೆ. ಒಂದು 5 ಲಿಂಕ್ ಕೊಟ್ಟಿದೆ. ಈಗ ಪಾರ್ಟ್ 1, ಪಾರ್ಟ್ 2 ಅಲ್ಲಿ ಅದ್ರ ಬೇಕೆ. ನೀವು ಡಾಕ್ಯುಮೆಂಟ್ ಅಲ್ಲಿ ಲಿಂಕ್ ಹಾಕೊಂಡ್ರೆ, ಇವನ್ ನೀವು ಡಾಕ್ಯುಮೆಂಟ್ ಅಲ್ಲಿ ಕೂಡ ಲಿಂಕ್ ಹಾಕೊಂಡು ಇದನ್ನ ನೀವು ಮಕ್ಕಳಿಗೆ ಅಸೈನ್ಮೆಂಟ್ ತರನೋ ಹೋಮ್ವರ್ಕ್ ತರನೋ ಜಸ್ಟ್ ಇದನ್ನ ನಾವು ಕನ್ವರ್ಟ್ ಮಾಡ್ಕೊಂಡ್ರಂತದನ್ನ ಮಕ್ಕಳಿಗೆ ಕಳಿಸಿ ಗ್ರೂಪ್ ಮಾಡಿ ಕಳಿಸಿದ್ರೆ ಅವ್ರು ಅಲ್ಲೇ ಅದ್ರ ಕಂಟೆಂಟ್ ಅನ್ನು ನೋಡ್ಕೊಳ್ತಾರೆ. ಅದ್ರ ಬಗ್ಗೆ ಹೋಮ್ವರ್ಕ್ ಅನ್ನ ಅಸೈನ್ಮೆಂಟ್ ಅನ್ನ ಮಾಡ್ತಾರೆ. ನೋಡಿ, ಜಸ್ಟ್ ಲಿಂಕ್ ಮುಟ್ಟಿದೆ. ಲಿಂಕ್ ಮುಟ್ಟಿದ ತಕ್ಷಣ ಇಲ್ಲಿ ಕೆಳಗಡೆ ವಿಡಿಯೋ ಬಂದಿದೆ, ಗಮನಿಸ್ತಾ ಇರ್ಬೋದು. ಈಗ ಸ್ಕ್ರಾಲ್ ಮಾಡ್ಕೊಂತೀನಿ ಮೇಲಕ್ಕೆ, ನೋಡಿ ಬಂತು, ಇಲ್ಲಿದೆ. ಆ ಲಿಂಕ್ ಅನ್ನ ನಾನು ಒಂದೇ ಲಿಂಕ್ ಮುಟ್ಟಿದೆ, ಅದು ಇಲ್ಲಿ ಬಂದಿದೆ. ಅದನ್ನ ಮುಟ್ಟಿದ ತಕ್ಷಣ ಸೀದಾ ಅದು ವಿಡಿಯೋ ಯೂಟ್ಯೂಬ್ಗೆ ಕರ್ಕೊಂಡೋಗಿ ಅದೇ ವಿಡಿಯೋ ಬರ್ತಾ ಇದೆ. ರೈಟ್,
ಇಟ್ ಮೀನ್ಸ್ ನಿಮಗೆ ಯಾವುದೇ ವಿಡಿಯೋ ಬೇಕಂದ್ರೂ ನೀವು ಜಮಿನಿ ಮೂಲಕ ನೇರವಾಗಿ ಲಿಂಕ್ ಗಳನ್ನ ಎಕ್ಸಾಕ್ಟ್ ಆಗಿ ನಿಮಗೆ ನಿಯರೆಸ್ಟ್ ಆಗಿರುವಂತ ಮ್ಯಾಕ್ಸಿಮಮ್ ನಿಯರೆಸ್ಟ್ ಆಗಿರುವಂತ ವಿಡಿಯೋ ಲಿಂಕ್ಸ್ ಗಳನ್ನ ಜಮಿನಿಯಲ್ಲಿ ಪಡ್ಕೊಳ್ಬಹುದು. ಅದನ್ನು ಡಾಕ್ಯುಮೆಂಟೇಶನ್ ಮಾಡ್ಕೊಬಹುದು. ಇವನ್ ನೀವು ಡಾಕ್ಯುಮೆಂಟ್ ಅಲ್ಲಿ ಕೂಡ ನೇರವಾಗಿ ಮುಟ್ಟಿದ್ರೆ ಅದೇ ವಿಡಿಯೋ ಓಪನ್ ಆಗುತ್ತೆ. ನೋಡಿ ಕೆಳಗಡೆ ಓಪನ್ ಆಯ್ತು, ಬಂದಿದೆ. ಅದನ್ನ ಮತ್ತೆ ಮುಟ್ಟಿದ್ರೆ ನೇರವಾಗಿ ಯೂಟ್ಯೂಬ್ಗೆ ಕರ್ಕೊಂಡೋಗಿ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಪಾರ್ಟ್ 1. ಸರ್ ಇಂಗ್ಲಿಷ್ ಎಲ್ಲ ಬಂದಿದೆ ಸರ್. ಕನ್ನಡ ಬೇಕಿತ್ತು ಅಂತಂದ್ರೆ ಕನ್ನಡ ಅಂತ ಕರ್ಕೊಬೇಕಷ್ಟೇ ನೀವು Sir. ಲ್ಯಾಂಗ್ವೇಜ್ ಇವಾಗ. ಸರ್ ನಮಸ್ತೆ, ಎಕ್ಸ್ಕ್ಯೂಸ್ ಮೀ. ನಮಸ್ತೆ, ಹೇಳಿ. ಅದೇ ನಿನ್ನೆ ಸಮಸ್ಯೆ ಅದು ಟೂ ಮೆನಿ ಟೈಮ್ಸ್ ಟ್ರೈಡ್ ಅಂತ ಬಂತಲ್ಲ, ಪ್ರಾಬ್ಲಮ್ ಸಾಲ್ವ್ನೇ ಆಗಿಲ್ಲ ಸರ್. ಈಗಲೂ ಫ್ರೆಶ್ ಆಗಿ ಮಾಡಿದ್ದೀನಿ ಫಸ್ಟ್ ಟೈಮು. ಚಾಲು ಆಗಿಲ್ಲ ಅನ್ನೋದೇ ನಿನ್ನೆ. ಓಕೆ, ಇನ್ನೊಬ್ರು ಮೇಡಮ್ದು ಅವರೇ ಪರಿಹಾರ ಆಯ್ತು, ಅಶ್ರಿಯಾ ಮೇಡಮ್ದು. ಏನಂದ್ರೆ ಹಾ. ಕೆಲವು ಇಮೇಲ್ಗಳು ಲಾಂಗ್ ಸ್ಟ್ಯಾಂಡಿಂಗ್ ಇಲ್ಲ, ಯೂಸ್ ಇಲ್ಲ, ಅಥವಾ ಇಮೇಲ್ ಪ್ರಾಬ್ಲಮ್ ಇದ್ರೆ ಆತರ ಆಗುತ್ತೆ ಕೆಲವು ಹ್ಯಾಂಡ್ ಗಳು. ದಯವಿಟ್ಟು ನೀವು ಒಂದು ಇಮೇಲ್ ಅನ್ನ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಂಡು, ಅಥವಾ ಹೊಸದಾಗಿ ನೀವು ಇಮೇಲ್ ಲಾಗ್ಔಟ್ ಆಗಿ ಮತ್ತೆ ಲಾಗಿನ್ ಆಗಿ ಇಲ್ಲಿ ನಿಮ್ಮ ಗೂಗಲ್ಗೆ ಆ ರೀತಿ ಮಾಡ್ಕೊಂಡ್ರೆ ಅದು ಅಪ್ಡೇಟ್ ವರ್ಷನ್ ಬಂದು ಸಪೋರ್ಟ್ ಮಾಡುತ್ತೆ. ಕೆಲವೊಂದು ಸಪೋರ್ಟ್ ಆಗದೆ ಇದ್ದಾಗ ಗೂಗಲ್ ಈ ತರ, ಯಾಕಂದ್ರೆ ಕಂಪ್ಲೀಟ್ಲಿ ಜಮೀನಿ ಇರೋದು ಗೂಗಲ್ ಬೇಸ್ಡ್. ಅದು ಬಾರ್ಡ್ ಕಂಪ್ನಿದ ಆದ್ರೂ ಕೂಡ ಸಪೋರ್ಟ್ ತಗೊಂಡ್ರೆ ಸಂಪೂರ್ಣ ಗೂಗಲ್ದೇ ತಗೊಂಡ್ರೋದ್ರಿಂದ ಅಲ್ಲಿ ಏನಾದ್ರು ಓಪನ್ ಆಗ್ತಾ ಇಲ್ಲ ಅಂದ್ರೆ ನೀವು ಇನ್ನೊಮ್ಮೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಮೇಲ್ ಚೇಂಜ್ ಮಾಡ್ಬೇಕು. ಬೇರೊಂದು ಇಮೇಲ್ ಐಡಿ ಹಾಕಿ ಓಪನ್ ಮಾಡ್ಕೊಂಡು ನೋಡಿ, ಅಥವಾ ಬೇರೊಂದು ಮೊಬೈಲ್ ಅಲ್ಲಿ ನೀವು ಮಾಡಿ ನೋಡಿ ಸರ್, ಖಂಡಿತ ಬರುತ್ತೆ, ಬಂದೇ ಬರುತ್ತೆ. ಯಾಕಂದ್ರೆ ಇಲ್ಲಿ 35 ಜನ ಇದೀವಿ, ಒಬ್ರದ ಇಬ್ಬರದ ಪ್ರಾಬ್ಲಮ್ ಇದೆ ಅಂದ್ರೆ ಅವ್ರ ಓನ್ ಪ್ರಾಬ್ಲಮ್ ಆಗುತ್ತೆ ಸರ್. ಎಲ್ರಿಗೂ ಹಂಗೆ ಆಗ್ತಿದೆ ಅಂದ್ರೆ ನಾವು ಹೇಳ್ತಿರೋಂತ ರೀತಿ ನೀತಿಗಳಿಗೆ ಪ್ರಾಬ್ಲಮ್ ಇದೆ ಅಂತ ಅರ್ಥ ಆಗುತ್ತೆ. ಹಾಗಾಗಿ ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈಟ್, ಅಂದ್ರೆ ಈ ಡಾಕ್ಯುಮೆಂಟ್ ಅಲ್ಲಿ ನಾವು ವಿಡಿಯೋ ಲಿಂಕ್ ಗಳನ್ನ ಪಡೆಯೋದು ಕ್ಲಿಯರ್ ಆಯ್ತು ನಿಮಗೆ. ಇದು ಅರ್ಥ ಆಯ್ತಲ್ವಾ? ಯೂಸ್ಫುಲ್ ಆಯ್ತು. ಇದನ್ನ ಸೆಂಡ್ ಮಾಡೋದು ಸರ್, ಶೇರ್ ಮಾಡೋದು ಅಲ್ಲೇ. ಈಗ ನೀವು ಶೇರ್ ಮಾಡ್ಬೇಕು ಅಂತಂದ್ರೆ ನಿನ್ನೆ ಹೇಳಿದ್ವಿ ನಾವು, ಇಲ್ಲಿ 3 ಡಾಟ್ಸ್ ಇದೆ ರೈಟ್ ಟಾಪ್ ಅಲ್ಲಿ. 3 ಡಾಟ್ಸ್ ಇದಾವಲ್ವಾ? ಎಸ್, 3 ಡಾಟ್ಸ್ ಅನ್ನ ಮುಟ್ಟಿದಾಗ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಶೇರ್ ಅಂಡ್ ಎಕ್ಸ್ಪೋರ್ಟ್ ಮಧ್ಯದಲ್ಲಿ ಗೆರೆ ನಂತರ ಬರುವಂತ ಆಪ್ಷನ್ ಇದೆ, ಶೇರ್ ಅಂಡ್ ಎಕ್ಸ್ಪೋರ್ಟ್. ಶೇರ್ ಅಂಡ್ ಎಕ್ಸ್ಪೋರ್ಟ್ ಅನ್ನು ಮುಟ್ಟಿದಾಗ ಇಲ್ಲಿ ಮತ್ತೆ ಕೇಳುತ್ತೆ. ಇಲ್ಲಿ 4ನೇ ಆಪ್ಷನ್ ನಿನ್ನೆ ಹೇಳಿದ್ವಿ ನಾವು, ಸೆಂಡ್ ಎ ಕಾಪಿ ಮುಟ್ಬೇಕು. ನೆಕ್ಸ್ಟ್ ಸೆಂಡ್ ಎ ಕಾಪಿ. 3 ಡಾಟ್ಸ್ ಶೇರ್ ಅಂಡ್ ಎಕ್ಸ್ಪೋರ್ಟ್ ಬರ್ಕೊಬಹುದು, ಇಲ್ಲ ಮಾಡ್ತಾ ಹೋಗ್ಬೋದು. ಸೆಂಡ್ ಎ ಕಾಪಿ, ಸೆಂಡ್ ಎ ಕಾಪಿ ಮುಟ್ತೇನೆ. ಈಗ ಮುಟ್ಟಿದಾಗ ಮತ್ತಷ್ಟು ಆಪ್ಷನ್ ಬಂದ್ವು. ಇದನ್ನ ವರ್ಡ್ ಅಲ್ಲಿ ಬೇಕೋ, PDF ಅಲ್ಲಿ ಬೇಕೋ, ಇನ್ನು ಮುಂದಕ್ಕೆ ಬಹಳ ಇದಾವೆ. ನಮಗೆ ಬೇಕಾಗೋದು ಆಲ್ಮೋಸ್ಟ್ ವರ್ಡ್ ಅಲ್ಲಿ ಬೇಕಾಗುತ್ತೆ, ಇಲ್ಲ PDF ಅಲ್ಲಿ ಬೇಕಾಗುತ್ತೆ. ನಾನು PDF ತಗೊಂತೀನಿ. PDF ಅಂತ ತಗೊಂಡೆ. PDF ತಗೊಂಡಾದ ನಂತರ PDF ಮುಟ್ಟಿದ್ದೇನೆ. ಇಲ್ಲಿರುವಂತ ಈ ಸರ್ಕಲ್ ಒಳಗೆ ಡಾಟ್ ಬರಬೇಕು. ಡಾಟ್ ಅನ್ನು ತಗೊಂಡು ನಂತರ ಓಕೆ ಕೊಡಬೇಕು. ಓಕೆ ಕೊಡ್ತಾನೆ. ಎಸ್, ನೋಡಿ ಯಾವ್ದ್ರಲ್ಲಿಂದ ಶೇರ್ ಮಾಡ್ತೀರಾ ಅಂತ ಬಂತೀಗ. ನಾನು ವಾಟ್ಸಪ್ ಅಲ್ಲೇ ಮಾಡ್ತೇನೆ. ಯಾರಿಗೆ ಮಾಡ್ತೇನೆ ಅಂದ್ರೆ ನಮ್ ಗುಂಪಿಗೆ ಮಾಡ್ತೀನಿ, ನಮ್ ಗ್ರೂಪಿಗೆ ಮಾಡ್ತಾ ಇದ್ದೇನೆ. ಈಗ ಬಂತು. ಎಸ್, ನನಗಿಂತ ಮುಂಚೆ ಸುರೇಶ್ ಸರ್ ಕೂಡ ಶೇರ್ ಮಾಡಿದ್ರೆ ವೆರಿ ನೈಸ್, ಥ್ಯಾಂಕ್ ಯು. ಈಗ ಮಾಡ್ತಾ ಇದೀರಾ, ರೈಟ್. ಓಕೆ, ಇದು ಬರೀ ಓನ್ಲಿ ಲಿಂಕ್ಸ್ ಆಯ್ತು. ನಿನ್ನೆ ನಾವು ಕಂಟೆಂಟ್ ಹೇಳಿದ್ವಲ್ವಾ? ಎಸ್, ಕಂಟೆಂಟ್ ಅನ್ನು ಕೂಡ ಅಲ್ಲೇ ಹಾಕಬಹುದು. ಕಂಟೆಂಟ್ ಅನ್ನು ಹಾಕಬಹುದು. ಈಗ ಅದಕ್ಕೆ ಬರೋಣ. ನನಗೆ ರಿಟರ್ನ್ ಬರ್ತೀನಿ. ಮತ್ತೆ ಈ ಪೇಜ್ ಅನ್ನ ಹಿಂಗೆ ಇಟ್ಕೊಳ್ತೀನಿ. ನೋಡಿ, ಈ ಪೇಜ್ ಹಿಂಗೆ ಇದೆ. ಇದನ್ನ ಬ್ಯಾಕ್ ಹೊಡಿಬೇಡಿ ನೀವು, ಹಂಗೆ ಇರ್ಲಿ. ಇದನ್ನ ಇಲ್ಲಿ ಕೆಳಗಡೆ ನಮ್ಮ ಮೊಬೈಲ್ 3 ಆಪ್ಷನ್ ಇರ್ತವೆ. ಇದನ್ನ ಬಹಳ ಇಂಪಾರ್ಟೆಂಟ್ ಗಮನಿಸ್ಕೊಳ್ರಿ. ಎಲ್ಲರ ಮೊಬೈಲ್ ಅಲ್ಲೂ ಈ 3 ಇರ್ತವೆ. ಈ ಕಡೆದ ಆ ಕಡೆ, ಆ ಕಡೆದ ಈ ಕಡೆ ಇರ್ಬೋದು, ಬಟ್ 3 ಇದ್ದೇ ಇರ್ತವೆ. ಒಂದು ಆರೋ ಮಾರ್ಕ್ ಇರುತ್ತೆ, ಇನ್ನೊಂದು ಸರ್ಕಲ್ ಇರುತ್ತೆ, ಇನ್ನೊಂದು 3 ಲೈನ್ಸ್ ಇರುತ್ತೆ. ಇದೆಯಲ್ವಾ? ಎಲ್ಲರ ಮೊಬೈಲ್ ಅಲ್ಲಿ ಇದೆಯಲ್ವಾ? ಎಸ್ ಸರ್. ಇದೆ ಸರ್. ಇದೆ ಸರ್. ಇದೆ. ಈ ನೋಡಿ, ಈ 3 ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳೋಣ. ಇವನ್ನ ಅರ್ಥೈಸ್ಕೊಳ್ಳೋಣ. ಫಸ್ಟ್ ಆರೋ ಮಾರ್ಕ್ ಇರುತ್ತಲ್ಲ, ಅದು ನಿಮ್ಗೆ ರೈಟ್ ಗಾರ ಇರ್ಬೋದು, ಲೆಫ್ಟ್ ಗಾರ ಇರ್ಬೋದು. ಇದೇನ್ ಅರ್ಥ ಅಂದ್ರೆ ಬ್ಯಾಕ್ ಅಂತ. ಬ್ಯಾಕ್ ಅಂದ್ರೆ ಹಿಂದಕ್ಕೆ ಹೋಗಿ, ಹಿಂದಕ್ಕೆ ಹೋಗೋದು ಅಂತ. ಅಂದ್ರೆ ನನಗೆ ಈ ಪೇಜ್ ಬೇಡ, ಸಾಕು, ನನಗೆ ಇದರಿಂದ ಹಿಂದಕ್ಕೆ ಹೋಗೋಣ ಅಂತ ಇದ್ರ ಅರ್ಥ. ಕ್ಲಿಯರಾ? ಓಕೆ ಸರ್. ಎಸ್ ಸರ್. ಈ ಮಧ್ಯದಲ್ಲಿ ಬರುವಂತ ಸರ್ಕಲ್ ಇದೆಯಲ್ಲ, ಸರ್ಕಲ್ ನ ಅರ್ಥ ಏನಂದ್ರೆ ಮಿನಿಮೈಸ್ ಅಂತ. ಅಂದ್ರೆ ಈ ಪೇಜ್ ಅನ್ನ ಚಿಕ್ಕದ್ ಮಾಡಿ, ಹೈಡ್ ಮಾಡಿಡಿ ಅಂತ, ಬಚ್ಚಿಡೋದು, ಅಥವಾ ಮಿನಿಮೈಸ್ ಮಾಡೋದು, ಚಿಕ್ಕದ್ ಮಾಡೋದು, ಕಾಣ್ದಂಗ್ ಮಾಡೋದು ಅಂತ ಅರ್ಥ. ಬಟ್ ಹೋಗಿರಲ್ಲ, ಹಂಗೆ ಇರುತ್ತೆ ಅಂತ ಅರ್ಥ.
ಇದು ಮಿನಿಮೈಸ್, ನೆನ್ಪಿಟ್ಕೊಳ್ಳಿ, ಇದು ಮಿನಿಮೈಸ್. ನೆಕ್ಸ್ಟ್ ಇನ್ನೊಂದು ಪಕ್ಕ 3 ಲೈನ್ ಬರುತ್ತಲ್ಲ, ಇದು ಮ್ಯಾಕ್ಸಿಮೈಸ್ ಅಂತ. ಅಂದ್ರೆ ಚಿಕ್ಕದ್ ಮಾಡಿಡಿದ್ವಲ್ಲ ಅದನ್ನ ಮತ್ತೆ ದೊಡ್ಡದು ಮಾಡ್ಕೊಳ್ಳೋದು, ಅಂದ್ರೆ ಬಚ್ಚಿಟ್ಟಿದ್ವಲ್ಲ ಅದನ್ನ ಉಟ್ಕೊಳ್ಳೋದು, ಮತ್ತೆ ಕಾಣಂಗ್ ಮಾಡ್ಕೊಳ್ಳೋದು ಅಂತ ಅರ್ಥ. ಕ್ಲಿಯರಾ? ಓಕೆ ಸರ್. ಇದು ಜೂಮ್ ಮೀಟಿಂಗ್ ಅಲ್ಲೆಲ್ಲ ನಾವು ಮೀಟಿಂಗ್ ಅಲ್ಲೂ ಇದ್ ಮಾಡ್ಬೋದಲ್ಲ ಸರ್? ಎಸ್, ಎಲ್ಲವೂ ಎಲ್ಲದ್ರಲ್ಲೂ ಮಾಡ್ಬೋದು ಸರ್. ನೋಡಿ ನಾನೇನ್ ಮಾಡ್ತೀನಿ ಅಂತಂದ್ರೆ, ಈಗ ಈ ಪೇಜ್ ಅನ್ನ ನಾನು ಇದೇ ಪೇಜಿಗೆ ಬರ್ಬೇಕು, ಯಾಕಂದ್ರೆ ನನಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಬರೀ ಲಿಂಕ್ ಇದೆ ಅಷ್ಟೇ, ಕಂಟೆಂಟ್ ಏನು ಕೊಟ್ಟಿಲ್ಲ ನಾನು. ಹಂಗಾಗಿ ನನಗೆ ಕಂಟೆಂಟು ಬೇಕು. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಇಲ್ಲಿ ಮಿನಿಮೈಸ್ ಅಂತಿದೆಯಲ್ಲ ಮಧ್ಯ, ಈ ರೌಂಡ್ ಸರ್ಕಲ್ ಇದೆಯಲ್ಲ ಅದನ್ನ ಮುಟ್ತೀನಿ. ಎಸ್, ನೋಡಿ ಹೋಗೇ ಬಿಡುತ್ತದು, ಎಲ್ಲಿಗೋ ಹೋಗ್ಬಿಡುತ್ತಂತ ಗಾಬರಿ ಪಡಬೇಡಿ, ಮಿನಿಮೈಸ್ ಆಗಿದೆ. ಈಗ ನಾನೇನ್ ಮಾಡ್ತೀನಿ, ಜಮೀನಿ ಆಗ್ಲೇ ಜಮೀನಿ ಮಾಡ್ತಾ ಇದ್ದೆ, ಅದೆಲ್ಲೋಯ್ತು, ಗಾಬರಿ ಆಗೋದೇನಿಲ್ಲ. ಆ ಜಮೀನಿ ಕೂಡ ಈ ಮ್ಯಾಕ್ಸಿಮಮ್ ಆಯ್ತು. ಈ 3 ಲೈನ್ಸ್ ಇದಾವಲ್ಲ, ಆ 3 ಲೈನ್ ಮುಟ್ಬಿಟ್ರೆ ನೋಡಿ, ಆಗ್ಲೇ ನಾವು ಹೋಗಿದ್ದು ಇಲ್ಲಿದೆ, ಡಾಕ್ಸ್ ಕಾಣ್ತಾ ಇದೆ. ಡಾಕ್ಸ್ ಪಕ್ಕ ವಾಟ್ಸಪ್, ಈಗ ನಾನು ಕಳಿಸ್ ಬಂದಿಲ್ಲ ಗ್ರೂಪಿಗೆ, ವಾಟ್ಸಪ್ ಕಾಣ್ತಿದೆ. ಅದ್ರ ಪಕ್ಕ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದ್ವಲ್ಲ, ಅದು ಇಲ್ಲೇ ಇದೆ. ಅದ್ರ ನಂತರ ಜಮಿನಿ ನೋಡಿ, ಇಲ್ಲಿ ಕಾಣ್ತಾ ಇದೆ ಜಮಿನಿ ನೋಡಿ, ಜಮಿನಿ ಇಲ್ಲೇ ಇದೆ, ಎಲ್ಲಿ ಹೋಗಿಲ್ಲ. ಅದೇ ಜಿಯೋಗ್ರಫಿಕಲ್ ಇದ್ರಲ್ಲೇ ಇದೆ. ಈಗ ಇದನ್ನ ಮುಟ್ಟೋಣ, ಸ್ಕ್ರೀನ್ ಮುಟ್ಟಿದೆ. ಮುಟ್ಟಿದ್ದೇನೆ. ಎಸ್, ಆಗ್ಲೇ ನನಗೆ ಟೈಪ್ ಮಾಡಿದ್ದೇನೆ, ಆಲ್ರೆಡಿ ಒಂದ್ಸಲ ಪ್ರಾಂಪ್ಟ್ ಕೊಟ್ಟಿದ್ದೆ. ಏನಪ್ಪಾ ಅಂತಂದ್ರೆ, ಜಿಯೋಗ್ರಫಿಕಲ್ ಫೀಚರ್ ಆಫ್ ಇಂಡಿಯಾ ಅಂತ ಇಲ್ಲಿದೆ ನೋಡಿ, ಕಾಣ್ತಾ ಇದೆ. ಆಲ್ರೆಡಿ ನಾನು ಆಗ್ಲೇನೆ ಮಾಡಿರೋಂಥದ್ದು ಇದೆ. ಅದು ವಿಡಿಯೋ ಬರ್ಲಿಲ್ಲಲ್ಲ, ನಾವು 2 ಸಲ ಪ್ರಾಂಪ್ಟ್ ಕೊಟ್ಟೆ. ಬಂದಿರೋದಿದೆ. ಈ ಬಂದಿರೋದಕ್ಕೆ ಬರ್ತೀನಿ, ನಾನು ಕೆಳಗಡೆ ಬರ್ತೀನಿ. ಕೆಳಗಡೆ ಬಂದು ಎಸ್, ಇಲ್ಲಿ ಈ ಆಪ್ಷನ್ ಇದೆ, ಇಲ್ಲಿ ಕಾಣ್ತಾ ಇದೆ. ಇದರ ಅರ್ಥ ಏನಂತ ಹೇಳಿದ್ದೆ ಹೇಳಿ ನೋಡೋಣ. ಕಾಪಿ ಅಲ್ವಾ ಸರ್? ಕಾಪಿ ಸರ್. ಕಾಪಿ. ಎಕ್ಸಾಕ್ಟ್ಲಿ, ಕಾಪಿ. ಜಸ್ಟ್ ಮುಟ್ಟಿದೆ, ಕಾಪಿಡ್ ಅಂತ ಆಯ್ತು ನೋಡಿ, ಕಾಪಿಡ್ ಅಂತ ಆಯ್ತು. ಈಗ ನಾನೇನ್ ಮಾಡ್ತೀನಿ, ಈ ಜಮೀನಿಯನ್ನ ಮಿನಿಮೈಸ್ ಮಾಡ್ತೀನಿ, ಅಥವಾ ಮಿನಿಮೈಸರ್ ಮಾಡ್ಬೋದು, ಇಲ್ಲ ನೇರವಾಗಿ ಮ್ಯಾಕ್ಸಿಮೈಸ್ ಹೋಗ್ಬೋದು. ಅಂದ್ರೆ 3 ಲೈನ್ಸ್ ಇದಾವಲ್ಲ, ಆ 3 ಲೈನ್ಸ್ ಮುಟ್ತೀನಿ. ಸರ್ ನನ್ನ ಇದ್ರಲ್ಲಿ 3 ಲೈನ್ಸ್ ಇಲ್ಲ. ಹಾ, ಬಾಕ್ಸ್ ತರ ಇದೆ ಸರ್, ಚೌಕ ತರ ಇದೆ ಸರ್. ಚೌಕನೆ ಮುಟ್ಟಿ, ಅದೇ ಒಂದೊಂದು ಮೊಬೈಲ್ ಒಂಥರ ಇರುತ್ತೆ. ಗೂಗಲ್ ಡಾಕ್ಸ್ ಅಂತ ಬರ್ತಾ ಇದೆ ಸರ್ ಅದು. ಹಾ ನೋಡಿ, ಪಕ್ಕ ಡಾಕ್ಸ್ ಇದೆ, ಈ ಡಾಕ್ಸ್ ಅನ್ನ ಮುಟ್ತೀನಿ. ಈಗ ಇಲ್ಲಿ ಬಂದು ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಡಬಲ್ ಟ್ಯಾಪ್ ಅಂದ್ರೆ ಹಿಂಗೆ 2 ಸಲ ಮುಟ್ಟೋದಷ್ಟೇ. ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ಇಲ್ಲೊಂದು ಗೆರೆ ಬಂತು, ಕರ್ಸರ್ ಅಂತ ಕರಿತೀವಿ ಇದನ್ನ. ಈ ಕರ್ಸರ್ ಬಂದಿದೆ ಅಂದ್ರೆ ಇಲ್ಲಿನ್ನು ನಾವು ಮುಂದಕ್ಕೆ ಟೈಪ್ ಮಾಡ್ಬೋದು ಅಥವಾ ಎಡಿಟ್ ಮಾಡ್ಬೋದು ಅಂತ. ಇದನ್ನ ನಾನೇನ್ ಮಾಡ್ತೀನಿ, ಇದನ್ನ ಕೆಳಗ್ ತಗೊಂತೀನಿ. ಕೆಳಗ್ ಹೆಂಗ್ ತಗೊಳೋದು, ಇಲ್ಲಿ ಎಂಟರ್ ಇದೆ. ನಿಮ್ಮ ಮೊಬೈಲ್ ಅಲ್ಲಿ ಟೈಪ್ ಮಾಡುವಾಗ ಎಂಟರ್ ಕಾಣುತ್ತಲ್ಲ, ಕೆಳಗ್ ಅಂದ್ರೆ ಕೆಳಗ್ ಬಂತು ನೋಡಿ. ಇನ್ನೊಂದ್ಸಲ ಎಂಟರ್ ತಗೊಂತೀನಿ. ಓಕೆ, 2 ಸಲ ಎಂಟರ್ ತಗೊಂಡೆ. ಈಗ ಏನ್ ಮಾಡ್ಬೋದು ಅಂದ್ರೆ, ಇಲ್ಲಿ ಕಾಣ್ತಾ ಇದೆ ವಿಡಿಯೋ ಸ್ಕ್ರಿಪ್ಟ್ ಅಂತ ಕೆಳಗ್ ಕಾಣ್ತಾ ಇದೆ, ಆ ಕೀಬೋರ್ಡ್ ನ ಮೇಲ್ಗಡೆ. ನಾನು ಮುಟ್ಟಿದ್ರೆ ಹೋಗ್ಬಿಡುತ್ತೀಗ ಅದು. ಅದನ್ನಾರು ನೇರವಾಗಿ ಮುಟ್ಬೋದು ನೋಡಿ, ಮುಟ್ಟಿದ ತಕ್ಷಣ ಹೋಯ್ತು. ಅಥವಾ ಇಲ್ಲಿ ಕರ್ಸರ್ ಇದೆಯಲ್ಲ, ಇಲ್ಲಿ ಲಾಂಗ್ ಪ್ರೆಸ್ ಮಾಡೋದು, ಅಂದ್ರೆ ಬೆರಳಲ್ಲಿ ಲಾಂಗ್ ಪ್ರೆಸ್ ಮಾಡಿದಾಗ ಇಲ್ಲಿ ಆಪ್ಷನ್ ಬಂದು ನೋಡಿ, ಹೋಯ್ತು, ಮುಟ್ಟಿದ ತಕ್ಷಣ ಹೋಗುತ್ತೆ. ಓಕೆ, ನಾನು ಹಂಗೆ ಲಾಂಗ್ ಪ್ರೆಸ್ ಮಾಡಿ ಹೇಳ್ತೀನಿ, ಗಮನಿಸಿ. ನೋಡಿ, ಇಲ್ಲಿ ಬಂದಿದೆ ಕಟ್, ಕಾಪಿ, ಪೇಸ್ಟ್, ಸೆಲೆಕ್ಟ್ ಆಲ್, ಇನ್ಸರ್ಟ್ ಲಿಂಕ್ ಅಂತ 5 ಆಪ್ಷನ್ ಬಂದಿದಾವೆ. ಆಗ್ಲೇ ಅಲ್ಲಿ ಕಾಪಿ ಮಾಡ್ಕೊಂಡಿದ್ವಿ, ಹಂಗಾರೆ ಇಲ್ಲಿ ಏನ್ ಮಾಡೋಣ, ಕಾಪಿ. ಕಾಪಿ ಅನ್ನೋದ್ರಾಗೆ ಕಾಪಿ, ಕಾ ಅಂದ್ರೆ ಸಿ ಅನ್ಕೊಳ್ರಿ, ಪಿ ಅಂದ್ರೆ ಪೇಸ್ಟ್ ಅನ್ಕೊಳ್ರಿ, ಸಿ ಅಂದ್ರೆ ಕಾಪಿ ಪೇಸ್ಟ್. ಕಾಪಿ ಪೇಸ್ಟ್ ಕಲ್ತ್ರೆ ಸಾಕು, ನಾವು ಬಹಳಷ್ಟು ವರ್ಕ್ ಮಾಡ್ಕೊಬಹುದು. ಪೇಸ್ಟ್ ಮುಟ್ಟಿದೆ, ಪೇಸ್ಟ್ ಮುಟ್ಟಿದ ತಕ್ಷಣ ನೋಡ್ರಿ ಅಲ್ಲಿರೋ ಕಂಟೆಂಟ್ ಎಲ್ಲ ಇಲ್ಲಿ ಬಂದಿದೆ. ಎಸ್ ಸರ್, ಇದು ಇಂಗ್ಲಿಷ್ ಮೀಡಿಯಂ ಆಯ್ತು, ನನ್ಗೆ ಏನ್ ಮಾಡೋಣ ಸರ್, ನಾನು ಐ ಎಮ್ ಕನ್ನಡ ಮೀಡಿಯಂ, ನಾನು ಬೇಕಾದ್ರೆ ಕನ್ನಡ ಮೀಡಿಯಂ ಬೇಕು. ಈಗ ಅದಕ್ಕೆ ಹೋಗೋಣ. ಎಸ್, ಈ ಕನ್ನಡ ಮೀಡಿಯಂ ಏನಪ್ಪಾ ಅಂದ್ರೆ, ಈಗ ಯಾವ್ದಾದ್ರು ಒಂದು ಪದದ ಮೇಲೆ ಲಾಂಗ್ ಪ್ರೆಸ್ ಮಾಡಿ ನೋಡಿ. ಲಾಂಗ್ ಪ್ರೆಸ್ ಮಾಡಿದ ತಕ್ಷಣ ಅಲ್ಲೊಂದು ಸೆಲೆಕ್ಟ್ ಆಗಿದೆ, ನೀವು ಗಮನಿಸಬಹುದು. ಇಲ್ಲಿ ಸೆಲೆಕ್ಟ್ ಆಗಿದೆ, ಅದೊಂದೇ ಪದ, ಸ್ಕ್ರಿಪ್ಟ್ ಅನ್ನೋದು ಪದ ಮಾತ್ರ ಸೆಲೆಕ್ಟ್ ಆಗಿದೆ ನೋಡಿ, ಅಲ್ವಾ? ಒಂದೇ ಪದ ಸೆಲೆಕ್ಟ್ ಆಗಿದೆ ನೋಡಿ. ಇನ್ನೊಂದ್ಸಲ ಮಾಡ್ತೀನಿ, ಹಿಂಗ್ ಡಬಲ್ ಟ್ಯಾಪ್ ಮಾಡ್ಬೋದು, ಅಥವಾ ಲಾಂಗ್ ಪ್ರೆಸ್ ಪದದ ಮೇಲೆ ಮಾಡಿದ್ರೆ ಸಾಕು,
ಅಲ್ಲಿ ಸೆಲೆಕ್ಟ್ ಆಗಿದೆ. ಅದ್ರ ಮೇಲ್ಗಡೆ ಕಟ್, ಕಾಪಿ, ಪೇಸ್ಟ್, ಸೆಲೆಕ್ಟ್ ಆಲ್ ಅಂತ ಇದೆ. ಈ 4ನೇ ಆಪ್ಷನ್ ಸೆಲೆಕ್ಟ್ ಆಲ್ ಕೊಡ್ತೀನಿ. ಸೆಲೆಕ್ಟ್ ಆಲ್ ನೋಡಿ, ನಾನು ಸೆಲೆಕ್ಟ್ ಆಲ್ ಮಾಡ್ಕೊಂಡೆ, ಎಲ್ಲದು ಕಲರ್ ಚೇಂಜ್ ಆಯ್ತು. ಈಗ ಅದು ಕೆಳಗಡೆ ಬಾಕ್ಸ್ ಇದೆ, ಕಟ್, ಕಾಪಿ, ಪೇಸ್ಟ್, ಆಡ್ ಕಾಮೆಂಟ್ ಅಂತಿದೆ. ಇಲ್ಲಿ ಮತ್ತೆ ಕಾಪಿ ಮಾಡ್ಕೊಳ್ಳೋಣ. ಜಸ್ಟ್ ಕಾಪಿ, ಏನ್ ಮಾಡ್ಕೊಂಡೆ, ಕಾಪಿ ಮಾಡ್ಕೊಂಡೆ. ಈಗ ನಾನೇನ್ ಮಾಡ್ತೀನಿ, ಈ ಪೇಜ್ ಅನ್ನ ಮಿನಿಮೈಸ್ ಮಾಡ್ತೀನಿ. ಸೆಂಟ್ರಲ್ ಇರೋ ಸರ್ಕಲ್ ಅನ್ನು ಓದುತ್ತೀನಿ. ನಾವು ಬೇಸಿಕ್ ಕ್ಲಾಸ್ ಅಲ್ಲಿ ಹೇಳಿದ್ವಿ ನಿಮ್ಗೆ ಒಂದು ಗೂಗಲ್ ಟ್ರಾನ್ಸ್ಲೇಟ್ ಅಂತ ಬಳಸ್ಕೊಳ್ಳಿ ಅಂತ. ಇದೆಯಾ ನಿಮ್ಮ ಹತ್ರ ಆಪ್ ಇದೆಯಾ? ಅದು ಇಲ್ಲಾಂದ್ರೆ ಶೇರ್ ಮಾಡ್ತೀನಿ ನಾನು. ಇಲ್ಲ ಸರ್, ಶೇರ್ ಮಾಡಿ ಸರ್. ಶೇರ್ ಮಾಡ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಬೇಸಿಕ್ ಆಪ್, ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಅಪ್ಡೇಟ್ ಕೇಳ್ತಾ ಇದೆ, ಆಗ್ತಾ ಇರುತ್ತೆ, ಶೇರ್ ಮಾಡ್ತಾನೆ. ನಿಮ್ಮ ಸಾಕಷ್ಟು ಕೆಲಸಗಳನ್ನ ಈ ಗೂಗಲ್ ಟ್ರಾನ್ಸ್ಲೇಟರ್ ಆಪ್ ಸುಲಭ ಮಾಡ್ಕೊಡುತ್ತೆ. ರೈಟ್, ನಿಮ್ಗೆ ಶೇರ್ ಮಾಡಿದ್ದೇನೆ, ನಾನು ಅದ್ರ ಮೂಲಕನೇ ಓಪನ್ ಮಾಡ್ಕೊಂತಾನೆ. ಓಕೆ, ಈ ಗೂಗಲ್ ಟ್ರಾನ್ಸ್ಲೇಟಿವ್ ಬರೋಣ. ಈಗ ಗೂಗಲ್ ಟ್ರಾನ್ಸ್ಲೇಟಿವ್ ಬರೋಣ. ರೈಟ್, ಈ ತರ ಈ ಪೇಜ್ ಕಾಣ್ತಾ ಇದೆ ನಿಮಗೆ. ಇಲ್ಲಿ ಕೆಳಗೆ ನೋಡಿ, ಇಂಗ್ಲಿಷ್, ಈ ಕಡೆ ಕನ್ನಡ ಅಂತ 2 ಆಪ್ಷನ್ ಕಾಣ್ತಾ ಇದಾವೆ. ಇಂಗ್ಲಿಷ್, ಕನ್ನಡ. ಇಟ್ ಮೀನ್ಸ್ ನೀವು ಯಾವ ಭಾಷೆಯಲ್ಲಿರೋದನ್ನ ಯಾವ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತೀರಾ ಅಂತ ಇದ್ರ ಅರ್ಥ ಹೇಳ್ತಾ ಇದೆ. ನಾನು ಇಂಗ್ಲಿಷ್ ಇಂದ ಕನ್ನಡಕ್ಕೆ ಮಾಡ್ತೀನೋ, ಇಲ್ಲಿ ಕೊಡ್ತಾ ಇರೋದು ನಾವು ಇಂಗ್ಲಿಷ್ ಫಸ್ಟ್ ಇದ್ರೆ ಇಂಗ್ಲಿಷ್ ನಿಂದ, ಮುಂದೆ ಕನ್ನಡ ಇದೆ ಅಂದ್ರೆ ಕನ್ನಡಕ್ಕೆ ಭಾಷಾಂತರ ಮಾಡ್ಬೇಕು. ಎಸ್, ಈಗ ನಾನು ನಾನು ತಗೊಂಬಂದಿರೋದು ಕೂಡ ಇಂಗ್ಲಿಷ್ನದೇ, ಹಂಗಾಗಿ ಇದೇ ಇರ್ಲಿ, ಸೇಮ್ ಇರ್ಲಿ. ಇಲ್ಲಿ ಮೇಲ್ಗಡೆ ನೋಡಿ ಪೇಸ್ಟ್ ಅಂತ ಇದೆ. ಜಸ್ಟ್ ಆ ಪೇಸ್ಟ್ ಅನ್ನ ಮುಟ್ಟಿಬಿಟ್ರೆ ಸಾಕು. ಎಸ್, ಅಲ್ಲಿದ್ದಂಥದ್ದು ಅಲ್ಲೇನು ನಾವು ಕಾಪಿ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಇಲ್ಲಿ ಬಂದಿದ್ದು ನೋಡ್ರಿ, ಕಾಣ್ತಾ ಇದೆಯಾ? ಇಲ್ಲಿ ಬಂದಿತ್ತೆ. ಅದ್ರ ಕೆಳಗ್ ನೋಡಿ, ಸೋಜಿಗ 1 ಸೆಕೆಂಡ್ ಆಗಿಲ್ಲ, ಆಲ್ರೆಡಿ ಅಷ್ಟನ್ನು ಏನ್ ಮಾಡಿದೆ, ಟ್ರಾನ್ಸ್ಲೇಟ್ ಮಾಡಿದೆ. ಎಸ್, ಇದು ಪೂರ ಕೆಳಗೆ ಬಂದ್ಬಿಟ್ರಿ. ಪೂರ ಕೆಳಗೆ ಬಂದಾಗ ಮತ್ತೆ ಈ ಮಾರ್ಕ್ ಕಾಣ್ತಾ ಇದೆ ಪೂರ ಕೆಳಗಡೆ. ಇದೇನು ಯಾವ ಮಾರ್ಕ್ ಇದು? ಕಾಪಿ. ಕಾಪಿ ಮಾರ್ಕ್ ಸರ್. ಎಸ್, ಕಾಪಿ ಮಾಡ್ಕೊಳ್ಳೋದು. ಮತ್ತೆ ಏನ್ ಮಾಡ್ತೀವಿ ಇಲ್ಲಿ ನಾವು, ಜಸ್ಟ್ ಇದನ್ನ ಕಾಪಿ ಮಾಡ್ಕೊಳ್ತೀವಿ. ಏನ್ ಮಾಡ್ಕೊಳ್ತೀವಿ, ಕಾಪಿ ಮಾಡ್ಕೊಳ್ತೇನೆ. ಈ ಕಾಪಿ ಮಾಡ್ಕೊಂಡು ನಾನು ಹತ್ರ ಎಲ್ಲಿ ಬರ್ತೀನಿ, ಇಲ್ಲಿ ನೋಡಿ ಈ 3 ಲೈನ್ಸ್ ಇದೆಯಲ್ಲ, ಅಲ್ಲಿಗೆ ಹೋಗ್ತೀನಿ. ಯಾಕೆಂದ್ರೆ ಮತ್ತೆ ಮ್ಯಾಕ್ಸಿಮಮ್ ಎಲ್ಲಿಗೆ ಹೋಗ್ಬೇಕು, ನಾನು ಡಾಕ್ಸ್ಗೆ ಹೋಗ್ಬೇಕು. ಅದು ಮುಡ್ತೀನಿ. ಇದು ಪಕ್ಕ ನೋಡ್ರಿ, ಮೇಲ್ಗಡೆ ಹೆಡ್ಡಿಂಗ್ ಕಾಣ್ತಿದೆ, ಪ್ಲೇ ಸ್ಟೋರ್ ಅಂತ ಕಾಣ್ತಿದೆ. ಇದು ಹೆಡ್ಡಿಂಗ್ ಪ್ಲೇ ಸ್ಟೋರ್. ಇಲ್ಲಿದು ಟ್ರಾನ್ಸ್ಲೇಟರ್. ಇಲ್ಲಿ ವಾಟ್ಸಪ್ ಮಾರ್ಕ್ ಇದೆ, ನೆಕ್ಸ್ಟ್ ಇರೋದು ವಾಟ್ಸಪ್. ಇಲ್ಲಿದೆ ಡಾಕ್ಸ್. ನಾನು ಡಾಕ್ಸಿಗೆ ಬಂದೆ. ಈಗ ಇದನ್ನ ಮುಡ್ತೀನಿ. ಮುಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಮುಟ್ಟಿದ್ರೆ ಪೂರ ಕೆಳಗಡೆ ಬರೋಣ. ಈ ಕರ್ಸರ್ ತಗೊಂಡು ಇಲ್ಲಿ ಬಂದ್ಬಿಟ್ಟು ಲಾಂಗ್ ಪ್ರೆಸ್ ಮಾಡೋ ಮೂಲಕ, ಅಥವಾ ಅಲ್ಲೇ ಕೆಳಗಡೆ ಕಾಣ್ತಿದೆ ಭಾರತದ ಭೌಗೋಳಿಕ ಅಂತ ಕಾಣ್ತಿದೆ ನೋಡಿ, ನಮ್ಮ ಕೀಬೋರ್ಡ್ ನ ಮೇಲ್ಗಡೆ ಕಾಣ್ತಾ ಇದೆ. ಅದನ್ನ ಮುಟ್ಟಿದ್ರೆ ಸಾಕು, ಅಷ್ಟು ಕಂಟೆಂಟ್ ಕನ್ನಡದಲ್ಲೂ ಕೂಡ ಬಂದು ಕುಂತೋಯ್ತು. ಇದು ಯಾರ್ಯಾರು ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಇದೆಯೋ ಶಾಲೆಗಳು, ನೀವು ಎರಡನ್ನು ಕೂಡ ಇದನ್ನ ಮಾಡ್ಕೊಳ್ಬಹುದು. ಇಂಗ್ಲಿಷಲ್ಲಿ ಓದೋರು ಇಂಗ್ಲಿಷಲ್ಲಿ ಓದ್ತಾರೆ, ಕನ್ನಡದಲ್ಲಿ ಓದೋರು ಕನ್ನಡದಲ್ಲಿ ಓದ್ಕೊಳ್ತಾರೆ. ರೈಟ್ ಸರ್, ಇನ್ನೊಂದ್ಸಲ ಹೇಳಿ ಸರ್, ಅದು ಕಾಪಿ ಇದ್ರದ್ದು ಇದಕ್ಕೆ ಹೋಗಂತದ್ದು. ಅದಕ್ಕೆ ಹೇಳಿ ಆ ಕಾಪಿಯಿಂದ ಇದಕ್ಕೆ ಹೋಯ್ತಲ್ಲ ಸರ್, ನೀವು ಲಿಂಕ್ ಹೋದ್ರಲ್ಲ. ಡಾಕ್ಯುಮೆಂಟ್ಸ್ ಬಂದ್ವಿ ನೋಡಿ, ನಾವು ಇಲ್ಲಿ ಬಂದಿದ್ವಿ. ಎಲ್ಲಿಗೆ? ಗೂಗಲ್ ಟ್ರಾನ್ಸ್ಲೇಟರ್ ಅಲ್ಲಿ ಪೂರ ಕೆಳಗಡೆ ಬಂದ್ರೆ ಇಲ್ಲೇನಿದೆ, ಮಾರ್ಕ್ ಇದೆ. ಇದು ಮಾರ್ಕ್, ಇದು ಮುಟ್ಟಿದ್ರೆ ಸಾಕು ಕಾಪಿ ಆಗುತ್ತೆ. ಇಟ್ ಮೀನ್ಸ್ ಇಲ್ಲಿ ಮೇಲ್ಗಡೆ ಏನು ಕನ್ನಡ ಇದೆಯಲ್ಲ, ಈ ಕನ್ನಡದಲ್ಲಿ ಇರೋದೆಲ್ಲ, ಈ ಕನ್ನಡದಾಗ ಇರೋದೆಲ್ಲ ಅಲ್ಲಿ ಕಾಪಿ ಆಗುತ್ತೆ ನಮಗೆ. ಈಗ ನಾನಂತರ ಏನ್ ಮಾಡ್ತೇನೆ, ನಮ್ಮ ಮೊಬೈಲ್ ಅಲ್ಲಿರೋ 3 ಲೈನ್ಸ್ ಅಂದ್ರೆ ಮ್ಯಾಕ್ಸಿಮೈಸ್ ಮುಡ್ತೇನೆ. ಮುಟ್ಟಿದಾಗ ಪಕ್ಕದಲ್ಲಿರೋ ಕಾಣ್ತಾ ಇರುತ್ತೆ ನೋಡಿ, ಡಾಕ್ಸ್ ಅಂತ. ಆ ಸಿಂಬಲೇ ಗೊತ್ತಾಗುತ್ತೆ ನಮಗೆ. ಇದು ಡಾಕ್ಸ್ ನ ಸಿಂಬಲ್, ಇದು ಪ್ಲೇ ಸ್ಟೋರ್ ಸಿಂಬಲ್, ಇದು ಟ್ರಾನ್ಸ್ಲೇಟ್ ಸಿಂಬಲ್. ಅಥವಾ ಅಲ್ಲಿ ನೋಡಿ ಜಿಯೋಗ್ರಫಿ ಅಂತ ಕಾಣ್ತಾ ಇದೆ,
ಆ ಪೇಜ್ ಮುಟ್ತೀನಿ. ಈ ಪೇಜಿಗೆ ಬಂದ್ಬಿಟ್ಟು ಇಲ್ಲೇನ್ ಮಾಡ್ತೀವೋ ನಾವು ಲಾಂಗ್ ಪ್ರೆಸ್ ಮಾಡಿದ್ರೆ ಸಾಕು, ಕರ್ಸರ್ ಇಟ್ಬಿಟ್ಟು ಲಾಂಗ್ ಪ್ರೆಸ್ ಮಾಡಿದ್ರೆ ಪೇಸ್ಟ್ ಅಂತ ಕಾಣುತ್ತೆ. ಈ ಪೇಸ್ಟ್ ಅಂತ ಕೊಟ್ರೆ ಅಲ್ಲಿದ್ದ ಕನ್ನಡ ಎಲ್ಲ ಇಲ್ಲಿ ಬಂದು ಕುತ್ಕೊಂತೀವಿ. ಕುಂತಿದ್ಯಲ್ವಾ? ರೈಟ್. ನನಗೆ ಇದಕ್ಕೊಂದೆರಡು ಫೋಟೋ ಹಾಕ್ಬೇಕು, ಇಂಡಿಯಾದ ಭೌಗೋಳಿಕ ಲಕ್ಷಣ ಅಂತಂದ್ಮೇಲೆ ಫೋಟೋ ಇಲ್ಲದ್ರೆ ಹೆಂಗೆ ಅನ್ಸ್ತಿದ್ಯಲ್ವಾ? ಅದಕ್ಕೆ ನಾನೇನ್ ಮಾಡ್ತೇನೆ, ಈಗ ನೋಡಿ ಮತ್ತೆ ಈ ಜಮೀನಿಗೆ ಹೋಗ್ತೀನಿ. ಮತ್ತೆ ಜಮೀನಿಗೆ ಹೋಗೋದು ಹೆಂಗೆ? ಮತ್ತೆ ಬ್ಯಾಕ್ ಹೊಡಿಲೇಬೇಡಿ ನೀವು. ಇಲ್ಲಿ ಕೆಳಗಡೆ ಇರೋಂತ ಈ 3 ಲೈನ್ಸ್, ಮತ್ತೆ 3 ಲೈನ್ಸ್ ನ ಮುಟ್ಟಿದ್ರೆ ಸಾಕು, ಹಿಂಗ್ ಬರುತ್ತೆ. ಪಕ್ಕಕ್ಕೆ ಸರಿಸಿ 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 ಇಲ್ಲಿ ಕಾಣ್ತಾ ಇದೆ. ನಾನು ಮತ್ತೆ ಜಮೀನಿಗೆ ಬರ್ತೀನಿ. ಜಮೀನಿಲಾರು ಬರ್ಬೋದು, ಇಲ್ಲ ನಿಮ್ ಮೊಬೈಲ್ ಅಲ್ಲಿ ಇರೋದೇ ಆಗ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ನಾನು ಜಮೀನಿಲೇ ಇದನ್ನ ಕ್ರಿಯೇಟ್ ಮಾಡೋಣ ಅಂತ ಬಂದಿದ್ದೇನೆ. ಕೆಲವ್ರು ಹೇಳಿದ್ರಿ ಸರ್ ನನ್ ಜಮೀನಿಗೆ ಫೋಟೋ ಬರ್ತಾ ಇಲ್ಲ ಅಂತ. ಎಸ್, ಜಮೀನಿ ಏನ್ ಮಾಡ್ತಾ ಇದೆ, ಫೋಟೋಗಳನ್ನ ಅಡ್ವಾನ್ಸ್ಡ್ ತಗೊಳಕ್ ಶುರು ಮಾಡ್ತಾ ಇದೆ. ಇಟ್ ಮೀನ್ಸ್ ಹೈಯರ್ ವರ್ಷನ್ ತಗೊಳಕ್ ಶುರು ಮಾಡ್ತಾ ಇದೆ, ಫ್ರೀ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ. ಯಾಕಂದ್ರೆ ಅವು AI ಜನರೇಟೆಡ್ ಫೋಟೋಸ್, ಮಾಮೂಲಿ ಫೋಟೋಸ್ ಕೊಡುತ್ತೆ, ಬಟ್ AI ಜನರೇಟೆಡ್ ಗಾರೆ ಹೈಯರ್ ವರ್ಷನ್ ಕೊಡಬೇಕು ಅಂತ ಹೇಳಿ ಅಡ್ವಾನ್ಸ್ ಪ್ಯಾಕೇಜ್ ಯಾರು ಪೇ ಮಾಡಿ ಬರ್ತಾರೆ ಅವ್ರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ನಿಲ್ಸಿದೆ. ಆದ್ರೆ ಕೆಲವೊಂದು ಇಮೇಜ್ ಬರ್ತವೆ, ಮರಳಿ ಯತ್ನವು ಮಾಡ್ಬೇಕಷ್ಟೇ. ಎಸ್, ನಾನೀಗ ಕೊಡ್ತಾ ಇದ್ದೇನೆ. ಜಿಯೋಗ್ರಾಫಿಕಲ್ ಫೀಚರ್ಸ್ ಆಫ್ ಇಂಡಿಯಾ, ಜನರೇಟ್ ಇಮೇಜಸ್ ಕೊಟ್ಟಿದ್ದೇನೆ. ಬರುತ್ತೋ ಬರಲ್ಲೋ ನೋಡೋಣ. ಜನರೇಟಿಂಗ್ ಅಂದ್ರೆ ಬರುತ್ತೆ, ಇಲ್ಲ ಸಾರಿ ಅಂತ ಹೇಳ್ತಾ ಇದ್ವಿ. ಮತ್ತೆ ಏನ್ ಮಾಡ್ತೀನಿ, ನಾನು ಇದನ್ನ ಕಾಪಿ ಮಾಡ್ಕೊಂತೀನಿ, ಮತ್ತೆ ಕೆಳಗಡೆ ಬಂದು ಇದನ್ನೇ ಪೇಸ್ಟ್ ಮಾಡಿ ಮತ್ತೆ ಕೊಡ್ತೀನಿ. ಈ ಹೆಂಗಪ್ಪ ಅಂದ್ರೆ ಬೇಜಾರಾಗಲ್ಲ. ನಾವು ಪುನಃ ಕೇಳಿದ್ರೆ ನಾವು ನಮ್ಮನ್ ಕೇಳ್ಬಿಟ್ರೆ ಬೇಜಾರಾಗ್ಬಿಡ್ತೀವಿ ನಾವು. ಆದ್ರೆ ಪದೇ ಪದೇ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮರ್ಸಿ ತೋರಿಸುತ್ತೆ. ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ. ಜನರೇಟ್ ಪಿಕ್ಚರ್ ಅಂತ ಕೇಳ್ತೀನಿ. ಇಮೇಜಸ್ ಅಂತ ಕೇಳಿದೆ, ಇಮೇಜ್ ಕೇಳ್ಬೇಕಿತ್ತು. ಮತ್ತೆ ಕೊಡಲ್ಲ ಅಂತಿದೆ. ಓಕೆ, ಜನರೇಟ್ ಇಮೇಜ್ ಆಫ್ ಇಂಡಿಯನ್ ಜಿಯೋಗ್ರಾಫಿಕಲ್ ಫ್ಯೂಚರ್ಸ್. ಎಸ್, ಶೂರ್, ಈ ಸಲ ಬಂತು. ಅದೇನ್ ಮಾಡಿದೆ, ಡಿಫ್ರೆಂಟ್ ಆಗಿರುವಂತದ್ದು, ಒಂದ್ ಬೆಟ್ಟ ಇರೋದು, ಮರಳು, ಡೆಸರ್ಟ್ ಮರಳುಗಾಡಿರೋದು, ಪರ್ವತ ಪ್ರದೇಶಗಳಿರೋದು, ನದಿಗಳಿರೋದು, ಎಲ್ಲ ತರನು ಕೊಟ್ಟಿದೆ. ಎಸ್, ನಾನು ಇದನ್ನ ಏನ್ ಮಾಡ್ತೀನಿ, ನಿನ್ನೆ ಹೇಳಿದ್ವಲ್ಲ ನಾವು ಆಲ್ರೆಡಿ, ಇದ್ ಮೇಲ್ಗಡೆ ಡೌನ್ಲೋಡ್ ಇರುತ್ತೆ, ಇಲ್ಲ ಶೇರ್ ಇರುತ್ತೆ. ಶೇರ್ ಬೇಡ ನಮಗೆ, ಈಗ ಡೌನ್ಲೋಡ್ ಮಾಡ್ಕೊಳ್ಳೋಣ. ಡೌನ್ಲೋಡಿಂಗ್ ಫುಲ್ ಇಮೇಜ್ ಡೌನ್ಲೋಡಿಂಗ್ ಆಗ್ತಾ ಇದೆ. ರೈಟ್, ಇನ್ನೊಂದು ಬೇಕು ನನಗೆ. ಯಾವ್ದನ್ನ ಇನ್ನು ತಗೊಳ್ತೀನಿ, ಮರುಭೂಮಿ, ಇದನ್ನು ಡೌನ್ಲೋಡ್. ಎಸ್, ಈಗ 2 ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಈಗ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ, ಮತ್ತೆ ಈಗ ಡಾಕ್ಸಿಗೆ ಬರ್ತೇನೆ. ಈ 3 ಲೈನ್ಸ್ ಮುಡ್ತೇನೆ, ಡಾಕ್ಸ್ ಪೇಜಿಗೆ ಬರ್ತೇನೆ. ಈಗ ನೀಟಾಗಿ ನೋಡ್ಕೊಳ್ಳಿ. ಈಗ ನಾನು ಇಮೇಜ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಡೌನ್ಲೋಡ್ ಆಗಿರೋದು ಮೊಬೈಲ್ ಅಲ್ಲಿ ಇರುತ್ತೆ. ಈಗ ನಾನು ಅದನ್ನ ಇದಕ್ಕೆ ತಗೊಂಡ್ಬರ್ಬೇಕು. ಅಲ್ಲಿ ನಾವು ಡೈರೆಕ್ಟ್ ಶೇರ್ ಟು ಡಾಕ್ಸ್ ಕೊಡ್ಬೋದು, ಬಟ್ ಹೊಸ ಪೇಜ್ ಕ್ರಿಯೇಟ್ ಆಗುತ್ತೆ, ಈ ಪೇಜಿಗೆ ಬರೋದಿಲ್ಲ. ಅದಕ್ಕೆ ಅಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಂಡಿದ್ದ ಉದ್ದೇಶ ಅಷ್ಟೇ. ಶೇರ್ ಕೊಟ್ಟು ಶೇರ್ ಅಂತಿತ್ತು ಪಕ್ಕ, ಶೇರ್ ಅಂತ ಕೊಟ್ಟ ತಕ್ಷಣನೇ ನಾವು ಡಾಕ್ಯುಮೆಂಟಿಗೆ ಬರ್ಬೋದಿತ್ತು ಡಾಕ್ಸಿಗೆ, ಆದ್ರೆ ಹೊಸ ಪೇಜಿಗೆ ಹೋಗ್ತಿತ್ತು. ನಮಗೆ ಬೇಕಾಗಿರೋಂತ ಈ ಪೇಜಿಗೆ ಬರಲ್ಲ. ಅದಕ್ಕೋಸ್ಕರ ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ. ಈಗ ಡೌನ್ಲೋಡ್ ಮಾಡ್ಕೊಂಡಿರೋದನ್ನ ನನಗೆ ಬೇಕು ಅಲ್ವಾ, ಈ ಪ್ಲಸ್ ಮಾರ್ಕ್ ಇದೆ ಮೇಲ್ಗಡೆ ಕಾಣ್ತಾ ಇದೆ ನಿಮಗೆ, ಡಾಕ್ಯುಮೆಂಟ್ ಅಲ್ಲಿ ಪ್ಲಸ್ ಮಾರ್ಕ್ ಕಾಣ್ತಿದೆಯಲ್ವಾ. ಈ ಪಿಕ್ಚರ್ ಅನ್ನ ಇನ್ಸರ್ಟ್ ಮಾಡೋದು, ನಾವು ಡಾಕ್ಯುಮೆಂಟ್ಗೆ ಪಿಕ್ಚರ್ ಅನ್ನ ಇನ್ಸರ್ಟ್ ಮಾಡ್ಲಿಕ್ಕೆ ಈ ಪ್ಲಸ್ ಮಾರ್ಕ್ ಅನ್ನ ಮುಟ್ತೇನೆ. ನೋಡಿ, ಮುಟ್ಟಿದಾಗ
ಇಲ್ಗಡೆ ಲಿಂಕ್, ಕಾಮೆಂಟ್, ಇಮೇಜ್ ಅಂತ ಇಲ್ಲಿ ಕಾಣ್ತಿದೆ. ಮೂರನೇ ಆಪ್ಷನ್ ನಾವು ಪ್ಲಸ್ ಮಾರ್ಕ್ ಮುಟ್ಟಿದ ತಕ್ಷಣ ಕೆಳಗಡೆ ಓಪನ್ ಆಯ್ತು ಇನ್ಸರ್ಟ್, ಅದರಲ್ಲಿ ಇಮೇಜ್ ಅಂತ ಬಂದಿದೆ. ಈ ಇಮೇಜ್ ಅನ್ನು ಮುಟ್ತೇನೆ. ಮತ್ತೆ 3 ಆಪ್ಷನ್ ಬಂದಿದ್ದಾವೆ. ಫ್ರಮ್ ಫೋಟೋಸ್, ಫ್ರಮ್ ಕ್ಯಾಮ್ರಾ, ಫ್ರಮ್ ವೆಬ್ ಅಂತ. ಎಸ್, ಫ್ರಮ್ ಫೋಟೋಸ್ ಅಂದ್ರೆ ನಿಮ್ ಮೊಬೈಲ್ ಇರೋ ಫೋಟೋಸ್ ಅಂತ. ಫ್ರಮ್ ಕ್ಯಾಮ್ರಾ ಅಂದ್ರೆ ಈಗ ಮೊಬೈಲ್ ನನ್ನ ಕ್ಯಾಮ್ರಾ ಓಪನ್ ಮಾಡಿ ಫೋಟೋ ತೆಗೆದು ಹಾಕ್ತೀನಿ ಅಂತ. ಫ್ರಮ್ ವೆಬ್ ಅಂದ್ರೆ ನಾನು ಗೂಗಲ್ ಮೂಲಕನೋ ಎಲ್ಲೋ ಹೋಗಿ ಸರ್ಚ್ ಮಾಡ್ಕೊಂಡು ತರ್ತೀನಿ ಅಂತ. 3 ಆಪ್ಷನ್ ಕೂಡ ಇಲ್ಲಿ ಓಪನ್ ಆಯ್ತು. ಈಗ ಆಲ್ರೆಡಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ ಮೊಬೈಲ್ಗೆ, ಅದಕ್ಕೆ ಫ್ರಮ್ ಫೋಟೋಸ್ ಮುಟ್ತೇನೆ. ಮುಟ್ಟಿದ ತಕ್ಷಣ ಕಾಣ್ತಾ ಇದೆ ನೋಡಿ, ನಾನು ಡೌನ್ಲೋಡ್ ಮಾಡ್ಕೊಂಡಿರೋ ಫೋಟೋಸ್ ಇಲ್ಲಿ ಕಾಣ್ತಾ ಇದ್ದಾವೆ ಅಲ್ವಾ. ಎಸ್, ನೇರವಾಗಿ ಈಗ ನಾನು ಫಸ್ಟ್ನೇ ಚಿತ್ರ ಮುಟ್ದೆ, ಇಲ್ಲಿ ನೋಡಿ ಬಂದ್ಬಿಡ್ತು. ಈಗ ಎಂಟರ್ ಹೊಡೆದೆ ಕೆಳಗಡೆ, ಮತ್ತೆ ಪ್ಲಸ್ ಮುಟ್ತೇನೆ, ಮತ್ತೆ ಇಮೇಜ್ ಹೋಗ್ತೀನಿ, ಫ್ರಮ್ ಫೋಟೋ ಕೊಡ್ತೇನೆ, ಈ ಮರುಭೂಮಿ ತಗೊಂಡ್ಬಂದೆ. ನೋಡಿ ಫೋಟೋ ಬಂದಿದೆ. ಇದನ್ನು ದೊಡ್ಡದಾಗಬೇಕು ಅಂತಂದ್ರೆ ಈ ಫೋಟೋ ನಮಗೆ ಇನ್ನೂ ಚಿಕ್ಕದಾಯ್ತು, ಸ್ವಲ್ಪ ದೊಡ್ಡದಾಗಿರ್ಲಿ ಅಂತಂದ್ರೆ ಇದನ್ನ ಮುಟ್ಬೇಕು, ಚಿತ್ರವನ್ನು ಮುಟ್ಬೇಕು. ಚಿತ್ರವನ್ನ ಮುಟ್ಟಿದ ತಕ್ಷಣ ಇಲ್ಲಿ ನೋಡಿ ಡಾಟ್ಸ್ ಬಂದಿದಾವೆ. 1, 2, 3, 4, 5, 6, 7, 8 ಡಾಟ್ಸ್ ಸುತ್ತ ಬಂದಿದಾವೆ. ಇಲ್ಲಿ ಮೇಲ್ಗಡೆ ಒಂದಿದೆ, 9ನೇದು ಬೇಡ. ಸುತ್ತ ಇರೋ 8 ಡಾಟ್ಸ್ ಅಲ್ಲಿ ನಾವು ಇದನ್ನ ಹಿಡ್ಕೊಂಡು ಹಿಂಗೆ ಎಳಿತಾ ಹೋದ್ರೆ ದೊಡ್ಡದಾಗುತ್ತೆ ನೋಡಿ. ಹಿಂಗೆ ಪಕ್ಕಕ್ಕೆ ಬರುತ್ತೆ ನೋಡಿ. ಇದನ್ನ ಹಿಡ್ಕೊಂಡ್ರೆ ಪಕ್ಕಕ್ಕೆ ಬರುತ್ತೆ. ಇದು ಮೇಲಿಂದ ಕೆಳಗಿನ ಹೊಡೆದ್ರೆ ದೊಡ್ಡದಾಗ್ತಾ ಹೋಗುತ್ತೆ. ಇದನ್ನ ಮುಟ್ಟಿದ್ರೆ ಈ ಕಡೆ ಹೋಗುತ್ತೆ, ಲೆಫ್ಟಿಗೆ ಹೋಗುತ್ತೆ ನೋಡಿ. ಇದನ್ನ ನನ್ನ ಹತ್ರ ತೋರಿಸ್ತೇನೆ ನೋಡಿ, ಚಿಕ್ಕದಾಯ್ತು. ಕೆಳಗಿನ ಹಿಡ್ಕೊಂಡು ಹೇಳದೆ ದೊಡ್ಡದಾಯ್ತು. ಇಷ್ಟೇ ಸಾಕು ನನಗೆ. ಈ ಪಕ್ಕಕ್ಕೆ ಇನ್ನೂ ಅಗಲ ಆಗ್ಬೇಕಂದ್ರೆ ಮಧ್ಯದ ಹಿಡ್ಕೊಂಡು ಹೇಳಿದ್ರೆ ಅಗಲ ಆಯ್ತು. ರೈಟ್, ಈ ಕೆಳಗಿಂದ ಕೂಡ ಅದೇ ಸೇಮ್ ಸೈಜ್ ಮಾಡ್ತೀನಿ. ಸ್ವಲ್ಪ ಜಾಸ್ತಿ ದೊಡ್ಡದಾಯ್ತು, ಮೇಲಿನ ಪೇಜ್ ಹೋಯ್ತು. ಎಸ್, ನೋಡಿ 2 ಪಿಕ್ಚರ್ ಕುಂತ್ಬಿಟ್ಟು ನೀಟಾಗಿ ಅಲ್ವಾ. ಕ್ಲಿಯರ್ ಇಲ್ಲಿವರೆಗೂ ನಿಮ್ಮದು ಆಗಿದೆಯಾ? ಮಾಡಿರೋರು, ಮಾಡ್ತಾ ಇರೋರಿಗೆ? ಲೋಡ್ ಇಮೇಜ್ ಅಂತ ಬಂತು. ಯಾವ್ದು ಮೇಡಮ್? ಅದೇ ಸರ್, ಇಮೇಜ್ ಡೌನ್ಲೋಡ್ ಆಗ್ಲಿಲ್ಲ ಸರ್. ಕುಡಂಟ್ ಲೋಡ್ ಇಮೇಜ್ ಅಂತ ಬಂತು. ಸ್ಟೂಡೆಂಟ್ ಡೌನ್ಲೋಡ್ ಇಮೇಜ್ ಅಂತ ಬಂತ್ರಾ? ಹೌದು ನಿಮ್ ಸರ್. ಮೊಬೈಲ್ ಅಲ್ಲಿ ಮೆಮೊರಿ ಎಲ್ಲ ಫುಲ್ ಆಗಿದೆಯಾ, ಆಫ್ ಇದೆಯಾ, ಖಾಲಿ ಆಗಿದೆ, ಹೆಂಗ್ ಮೇಡಮ್? ಮೇ ಬಿ ಮೆಮೊರಿ ಸ್ವಲ್ಪ ಫಿಲ್ ಇರ್ಬೇಕು ಅಂತ ಅನ್ಕೋತೀನಿ ಒಂಚೂರು. ಅದ್ ಬರೋದಿಲ್ಲ, ಯಾಕಂದ್ರೆ ಸ್ವಲ್ಪ ಇದು ಜಾಸ್ತಿ MB ಇರುತ್ತೆ. ಅದು ಎ Okay. ಜನರೇಟೆಡ್ ಇರ್ತಾರೆ ಸರಿ ನೋಡಿ. ಸರಿ. ನಿಮ್ಗೆ ಅದಕ್ಕೊಂದು ಸೊಲ್ಯೂಷನ್ ಹೇಳ್ಬಿಡ್ತೀನಿ ಮೇಡಮ್. ಸಮಸ್ಯೆ ತುಂಬಾ ಜನದ ಸಮಸ್ಯೆ ಅದೇನೆ. ವಾಟ್ಸಪ್ ತಿರುಗ್ತಾ ಇರುತ್ತೆ ಸರ್. ಇಲ್ಲ ಸರ್, ಅನ್ನೊಂದು ವಾಟ್ಸಪ್ ಡೈಲಿ ಕ್ಲಿಯರ್ ಮಾಡ್ತಾ ಇರ್ತೀನಿ. ಕ್ಲಿಯರ್ ಚಾಟ್ ನೋಡೋದೇ ಇಲ್ಲ, ಕ್ಲಿಯರ್ ಚಾಟ್ ಮಾಡ್ತಿರ್ತೀನಿ. ಕ್ಲಿಯರ್ ಚಾಟ್ ಮಾಡ್ತಿರಲ್ವಾ ನೀವು? ಕ್ಲಿಯರ್ ಚಾಟ್ ಮಾಡಕ್ಕೂ ಇನ್ನೊಂದು ಆಪ್ಷನ್ ಕೊಡ್ತೀನಿ ನನಗೆ. ಓಪನ್ ಮಾಡ್ತೀನಿ ನೋಡ್ರಿ ವಾಟ್ಸಪ್ ನ. ಓಕೆ. ಅಂಡ್ ದೆನ್ ಈಗ ನಮ್ದೇ ಗ್ರೂಪಿಗೆ ಬಂದಿದ್ದೇನೆ, TRT IR ವರ್ಷನ್ ಗ್ರೂಪಿಗೆ ಬಂದಿದ್ದೇವೆ. ಈ ಗ್ರೂಪಿಗೆ ಬಂದಾಗ ಈ ಬೋರ್ಡ್ ಇರುತ್ತಲ್ಲ, ನಮ್ ಗ್ರೂಪ್ ನೇಮ್ ಬೋರ್ಡ್ ಇರುತ್ತಲ್ಲ, ಆ ಬೋರ್ಡ್ ಅನ್ನ ಸರ್. ಮುಟ್ಟೋಣ. ಬೋರ್ಡ್ ಅನ್ನ ಮುಟ್ಟಿದಾಗ ಈ ತರ ಓಪನ್ ಆಯ್ತು. ಇಲ್ಲಿ ಕೆಳಗಡೆ ಬರೋಣ. ಈ ಕೆಳಗಡೆ ಹಾ, ಸರ್. ಬಂದಾಗ ಮೀಡಿಯಾ ವಿಸಿಬಿಲಿಟಿ ಅಂತ ಇದೆ. ಹಾ ಸರ್. ಎಲ್ರಿಗೂ ಕಾಣ್ತಾ ಇರುತ್ತೆ ನೋಡ್ರಿ. ಈ ಮೀಡಿಯಾ ವಿಸಿಬಿಲಿಟಿ ಇದೆಲ್ಲ, ಹಾ ಸರ್. ಈ ವಿಸಿಬಿಲಿಟಿನ ಮುಟ್ಬಿಟ್ಟು ಆಫ್ ಮಾಡ್ಕೊಂಡ್ಬಿಡ್ಬೇಕು ನೀವು. ನಂದು ಆಫ್ ಇದೆ ಆಲ್ರೆಡಿ. ಆಫ್ ಇದೆ ಸರ್ ನಂದು ಆಲ್ರೆಡಿ. ನಿಮ್ದು ಆಫ್ ಇದೆ. ಹಿಂಗೆ ನಿಮ್ಮಲ್ಲಿ ಮೊಬೈಲ್ ಅಲ್ಲಿ ಯಾವ್ಯಾವ ಗ್ರೂಪ್ ಇದಾವೋ ಎಲ್ಲ ಗ್ರೂಪ್ ಆಫ್ ಮಾಡ್ಕೊಂಡ್ಬಿಡ್ರಿ. ಓಕೆ ಓಕೆ, ಪ್ರತಿ ಗ್ರೂಪ್ಗೂ ಮಾಡ್ಕೋಬೇಕು. ಆಫ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಮೊಬೈಲ್ ಗ್ಯಾಲರಿ ಬಂದು ಯಾವ ಫೋಟೋಸು ಬಿಡಲ್ಲ, ಯಾವ ವಿಡಿಯೋಗೂ ಬಿಡಲ್ಲ. ಅದರ್ವೈಸ್ ಪ್ರತಿದಿನ ಹಾಕ್ತಾ ಇರ್ತಾರಲ್ಲ, ಹಾಕಿದ್ದು ಎಲ್ಲ ಅವ್ರ ಫೋಟೋ, ಹೂವ ಕೊಟ್ಟಿದ್ದು, ಹೂವ ಹಾಕ್ಸ್ಕೊಂಡಿದ್ದು, ಟೀ ಕುಡಿತಿರೋದು, ತಗೊಂಡಿದ್ದು ಎಲ್ಲ ಹಾಕ್ತಿರ್ತಾರೆ. ಎಲ್ಲ ಹಾಕಿದ್ದೆಲ್ಲ ಬಂದು ಕಸ ತರ ಇಲ್ಲಿ ಬೀಳ್ತಾ ಇರುತ್ತೆ. ಇಲ್ಲಿ ಸರ್, ಇಲ್ಲಿ ನಮ್ಮ ಇನ್ನೊಂದು ಗ್ರೂಪ್ ಓಪನ್ ಮಾಡಿದೆ, ಮೀಡಿಯಾ ವಿಸಿಬಿಲಿಟಿ. ಡಿಫಾಲ್ಟ್ ಎಸ್ ನೋ ಅಂತಿದೆ. ನೋ ಕೊಟ್ಬಿಟ್ರಿ ಅಷ್ಟೇ, ಆಫ್ ಮಾಡ್ಬಿಟ್ರಿ. ನೋ ನೋ. ಡಿಫಾಲ್ಟ್ ಓಕೆ ಎಸ್ ಬೇಡ, ನೋ ಕೊಡ್ರಿ ಅಥವಾ ಓಕೆ ಆಫ್ ಸರ್. ಓಕೆ ಸರ್, ನೋ. ಥ್ಯಾಂಕ್ ಯು. ಆ ರೀತಿ ನಿಮಗೆ ಹಾಕೊಳ್ಳೋದ್ರಿಂದ ನಿಮ್ಗೆ ಯಾವ್ದು ಏನಪ್ಪಾ ಅಂದ್ರೆ ಹೆವಿ ಆಗೋದಿಲ್ಲ. ಸರ್ ನನಗೆ ಇನ್ನೊಂದು ಪ್ರಾಬ್ಲಮ್ ಉದ್ಭವ ಆಗುತ್ತೆ ನಿಮಗೆ. ಏನಪ್ಪಾ ಅಂತಂದ್ರೆ ಸರ್, ನನಗೆ ಯಾವ್ದೋ ಒಂದು ಫೋಟೋ ಇಷ್ಟ ಆಯ್ತು, ನನಗೆ ಬೇಕು ಸರ್ ಆ ಫೋಟೋ. ಮತ್ತೆ ನಾನು ಏನ್ ಮಾಡ್ಬೇಕು? ಆ ಗ್ರೂಪ್ ಅಲ್ಲಿ ನೋಡಿ, ನಾನು ಉದಾಹರಣೆಗೆ ಇಲ್ಲೊಂದು ಗ್ರೂಪಿಗೆ ಬಂದಿದ್ದೇನೆ, ಮುಟ್ತಾ ಇದ್ದೇನೆ. ನಾನು ಮೀಡಿಯಾ ವಿಸಿಬಿಲಿಟಿ ಆಫ್ ಇದೆ. ಬಟ್ ನನಗೆ ಈ ಫೋಟೋ ಇಷ್ಟ ಆಯ್ತು, ಇದೇನೋ ಒಳ್ಳೆ ವಿಷಯ ಹೇಳಿದ್ದಾರೆ,
ಒಳ್ಳೆ ಥಾಟ್ಸ್ ಇದೆ, ಒಳ್ಳೆ ಲೈನ್ ಇದೆ, ಇದು ಬೇಕು ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ ಈ ಫೋಟೋ ಮುಟ್ಬೇಕು. ಮುಟ್ಟಿ 3 ಡಾಟ್ಸ್ ಇದೆ Star ಟಾಪ್ ರೈಟ್ ಅಲ್ಲಿ 3 ಡಾಟ್ಸ್ ಮುಟ್ಟಿದೆ ನೋಡಿ, ಅಲ್ಲಿ ಸೇವ್ ಅಂತಿದೆ. ಜಸ್ಟ್ ಸೇವ್ ಅಂತ ಮುಟ್ಟಿದ್ರೆ ಸಾಕು, ಸೇವ್ಡ್ ಸಕ್ಸಸ್ಫುಲಿ. ನೋಡಿ ನನ್ನ ಮೊಬೈಲ್ ಗ್ಯಾಲರಿ ಬಂದೆ, ಮೊದಲೇ ಫೋಟೋ ಬಂದ್ ಕುಂತೈತಿ, ಸೇವ್ ಆಗಿದೆ. ಅಂದ್ರೆ ನಿಮ್ಗೆ ಬೇಕು ಅಂದಿದ್ ಮಾತ್ರ ನೀವೇನ್ ಮಾಡ್ಕೊಬಹುದು, ಸೇವ್ ಮಾಡ್ಕೊಬಹುದು. ಕ್ಲಿಯರಾ? ಸರ್ ಅದ್ ಗ್ಯಾಲರಿಗೆ ಹೋಗಿ ಟಚ್ ಮಾಡ್ಬೇಕಾ ಸರ್ ಫೋಟೋನ? ಹಾ, ಸೇವ್ ಮಾಡ್ಕೊಂಡಿದ್ ಗ್ಯಾಲರಿಗೆ ಹೋದ್ರೆ ಸಾಕು, ಸಿಗುತ್ತೆ. ಸರ್ ಇದ್ರಲ್ಲಿ ಡಿಫಾಲ್ಟ್ ಎಸ್ ನೋ ಇದೆಯಲ್ಲ, ನೋ ಕೊಡ್ಬೇಕಾ ಸರ್ ಅಲ್ಲಿ? ನೋ ಕೊಟ್ಕೊಂತ ಹೋಗ್ಬೇಕು, ನೋ ಮಾಡ್ಬೇಕಮ್ಮ, ನೋ ಮಾಡ್ಬೇಕು. ಸರ್. ಸರ್ ನೋ ನಾವು ಮಾಡೋದು ಫೋಟೋನ ಸೇವ್ ಹಾ. ಮಾಡ್ಬಿಟ್ಟು ಆಮೇಲೆ ಕ್ಲಿಯರ್ ಚಾಟ್ ಕೊಟ್ರೆ ಆ ಫೋಟೋ ಉಳ್ಕೊಂಡು ಬಾಕಿದೆಲ್ಲ ಕ್ಲಿಯರ್ ಚಾಟ್ ಅಲ್ಲಿ ಹೋಗಿರುತ್ತಲ್ವಾ ಸರ್? ಎಸ್ ನೀವೇನ್ ಸೇವ್ ಮಾಡ್ಕೊಂಡಿರ್ತೀರ ಆ ಫೋಟೋ ಮಾತ್ರ ನಿಮ್ಮ ಮೊಬೈಲ್ ಅಲ್ಲಿ ಇರುತ್ತೆ, ಉಳ್ದವೆಲ್ಲ ಕ್ಲಿಯರ್ ಆಗಿರ್ತವೆ. ಸರಿ ಸರ್ ಈಗ ಅಂದ್ರೆ ನಾನು ಲೆಫ್ಟ್ ಸೈಡ್ ಗೆ 3 ಡಾಟ್ಸ್ ಇದೆಯಲ್ಲ ಸರ್, ಅದಕ್ಕೆ ಹೋಗ್ಬೇಕಾ? ರೈಟ್ ಸೈಡ್ ರೈಟ್ ಸೈಡ್ 3 ಡಾಟ್ಸ್ ಹೋದ್ರೆ ಹಾ. ನನಗೆ ನನ್ನ ಫೋನ್ ಅಲ್ಲಿ ಸೇವ್ ಆಪ್ಷನ್ ಬರ್ತಿಲ್ಲ ಸರ್. ನೀವು ಫೋಟೋ ಓಪನ್ ಮಾಡ್ಕೊಂಡ್ರೆ ಇಲ್ಲ ಫಸ್ಟ್ ಹಂಗೆ ಸರಿ ಸರಿ. ಬಂದಿದ್ದೀರಾ? ಇಲ್ಲಿ ಫೋಟೋ ಮುಟ್ಕೊಬೇಕು, ಒಂದ್ಸಲ ಓಪನ್ ಮಾಡ್ಕೊಬೇಕು. ಓಕೆ. ಇದು ಮುಟ್ಟಿದ ನಂತರ ಸ್ಟಾರ್ ಇಟ್ಕೊತಿದೆ ಸರ್, ಸ್ಟಾರ್ ಅದು ಓಕೆನಾ ಸರ್? ಸ್ಟಾರ್ ಬೇಡ. ಸ್ಟಾರ್ಡ್ ಅಂದ್ರೆ ನೀವು ಅದನ್ನ ಹಾ. ಮುಟ್ಟಿದ್ರೆ ಏನಾಗುತ್ತಂದ್ರೆ ಆ ಫೋಟೋನ ನೀವು ಇಷ್ಟಪಟ್ಟಿರ್ತೀರಿ, ಇಷ್ಟ ಆಗಿದೆ ಆ ಫೋಟೋ ನನಗೆ ಅಂತಂದ್ರೆ ನೆಕ್ಸ್ಟ್ ಓಪನ್ ಮಾಡಿದಾಗ ಸ್ಟಾರ್ಡ್ ಫೋಟೋಸ್ ಎಲ್ಲ ಒಂದ್ ಕಡೆ ಹೋಗಿ ಸಂಗ್ರಹ ಆಗುತ್ತೆ. ಅದಂತರ ಗ್ರೂಪ್ ಮಾಡ್ದಂಗ ಅಷ್ಟೇ ಫೋಟೋಸ್ನೆಲ್ಲ. ಓಕೆ ಓಕೆ. ಯಾವ ಸ್ಟಾರ್ಡ್ ಮಾಡಿರ್ತಾರ ಆ ಮೊಬೈಲ್ ಸ್ಟಾರ್ಡ್ ಫೋಟೋಸ್ ಎಲ್ಲ ಒಂದ್ ಕಡೆ ಸೇರ್ಕೊಂಡಿರ್ತವೆ. ನನಗೆ ಇಂಪಾರ್ಟೆಂಟ್, ನೀವು ಉದಾಹರಣೆಗೆ ನಿಮ್ ಸ್ಕೂಲ್ ನೀವು ಅಥವಾ ನಿಮ್ಮ ಫ್ಯಾಮಿಲಿಗೂ ನಿಮ್ ಪರ್ಸನಲ್ ಬೇಕು ಅಂತಂದ್ರೆ ಸ್ಟಾರ್ಡ್ ಮಾಡಿ ಇಟ್ಕೊಂಡ್ರೆ ಅವೆಲ್ಲ ಒಂದ್ ಕಡೆ ಅವೆಲ್ಲ ಹುಡ್ಕೋ ತಪ್ಪುತ್ತೆ, ಅಲ್ಲಿ ಇರ್ತಾವೆ ಅಷ್ಟೇ, ಸಿಗ್ತವೆ. ಸರ್ ಆ ಫೋಟೋ ಮೇಲೆ ಇದ್ ಮಾಡಿದೀನಿ, ಶೇರು ಅಷ್ಟೇ ಬಂದಿದೆ ಸರ್ ಆಪ್ಷನ್ಸ್, ರಿಪ್ಲೈ ಪ್ರೈವೇಟ್ಲಿ. ಶೇರ್ ಕೆಳಗೆ ಸೇವ್ ಇದೆ ಇಲ್ವಾ ನಿಮ್ಮಲ್ಲಿ? ಹಾ ಇದೆ ಇದೆ. ಸರ್, ಇದೆ. ಓಕೆ ಓಕೆ ಓಕೆ. ಶೇರ್ ಕೆಳಗೆ ಸೇವ್ ಇದೆ. ಗ್ಯಾಲರಿ ನಿಮ್ಮ ಆಪ್ ಅನ್ನ ಅಪ್ಡೇಟ್ ಮಾಡ್ಕೊಳ್ರಿ, ವಾಟ್ಸ್ಆಪ್ ಅನ್ನು ಕೂಡ ಅಪ್ಡೇಟ್ ಇಲ್ಲ ಮಾಡ್ಕೊಳ್ರಿ. ಸರ್, ಆಯ್ತು. ಆಯ್ತು, ಬಂತು. ಯೂಸ್ಫುಲ್ ಆಯ್ತು. ಇದು ನಿಮ್ಮ ಮೊಬೈಲ್ ಅಲ್ಲಿ ಕಸ ಬಂದ್ಬಿಡಕ್ ತಪ್ಪುತ್ತೆ ದಿನ. ಬೇಕಂದಾಗ ಮಾತ್ರ ನೀವಾಗೆ ಸೇವ್ ಮಾಡ್ಕೊಬಹುದು, ಅದರ್ವೈಸ್ ಯಾವು ಬಂದು ಬಿಡಲ್ಲ. ದಿನ ಮತ್ತೆ ಗ್ಯಾಲರಿ ಕ್ಲೀನ್ ಮಾಡೋದು ತಪ್ಪುತ್ತೆ, ಅಗಲೆಲ್ಲ ಮೆಮೊರಿ ತುಂಬ್ತು ಅಂತ ಹೇಳಿ ಸಮಸ್ಯೆ ಆಗೋದಿಲ್ಲ. ಇಮೇಜ್ ಡೌನ್ಲೋಡ್ ಇಲ್ಲ ಸರ್, ಇದು ನಮ್ಗೆ ಬರ್ಲಿಲ್ಲ ಸರ್ ಇಮೇಜ್. ನಾವು ಇಮೇಜ್ ಅಲ್ಲ, ಸೇವ್ ಡೌನ್ಲೋಡ್ ಅಲ್ಲ, ಆಗಿದ್ರೆ ಅದು ಅಲ್ಲ. ಮೆಮೊರಿ. ಹಾ, ನಾವು ಇದಕ್ಕೂ ಜನರೇಟ್ ಇದು ಕೊಟ್ಟವಲ್ಲ ಸರ್, ಇಮೇಜಸ್ ಬರ್ಲಿಲ್ಲ. ಬಂದಿಲ್ಲ ಅಂದ್ರೆ ಅದು ಮೆಮೊರಿ ಫುಲ್ ಆಗಿರುತ್ತೆ. ಮೆಮೊರಿ ಕ್ಲಿಯರ್ ಮಾಡ್ಕೊಳ್ಳಿ ಮೊಬೈಲ್ ಅಲ್ಲಿ. ಓಕೆ ಸರ್, ಓಕೆ. ಓಕೆ ರೈಟ್. ಈಗ ಮತ್ತೆ ನಾನು ಡಾಕ್ಸ್ ಅಲ್ಲಿ ಬಂದಿದ್ದೇನೆ ನೋಡಿ. ಪೇಜ್ 1 2 3 4 ಪೇಜ್ ರೆಡಿ ಆಗಿದೆ, ವಿತ್ ಫೋಟೋಸ್ ಸಮೇತ, ವಿತ್ ಲಿಂಕ್ ಸಮೇತ. ಲಿಂಕ್ ಮುಟ್ಟಿದ್ರೆ ವಿಡಿಯೋ ಬರುತ್ತೆ, ಕಂಟೆಂಟು ಇದೆ, ಫೋಟೋನು ಇದೆ, ನಿಮ್ಗೆ ಬೇಕಾಗಿರುವಂತ ಟಾಪಿಕ್ಗೆ. ಕರೆಕ್ಟಾ? ರೈಟ್. ಇದರಲ್ಲಿ ಅಕ್ಷರ ಬಹಳ ಚಿಕ್ಕ ಆಯ್ತು ನನಗೆ ಸರ್, ಬಹಳ ಚಿಕ್ಕ ನಮಗೆ ಕಾಣ್ತಾ ಇಲ್ಲ. ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂತಂದ್ರೆ ಮತ್ತೆ ಲಾಂಗ್ ಪ್ರೆಸ್, ಆಗ್ಲೇ ಹೇಳಿದ ಒಂದ್ ಪದದ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಅಥವಾ ಡಬಲ್ ಟ್ಯಾಪ್ ಮಾಡಿ ಸೆಲೆಕ್ಟ್ ಆಲ್ ಮಾಡ್ರಿ. ಅಷ್ಟು ಸೆಲೆಕ್ಟ್ ಆಗಿದೆ ನೋಡ್ರಿ, ಅಷ್ಟು ಸೆಲೆಕ್ಟ್ ಆಗಿದೆ, ಕಾಣ್ತಾ ಇದೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಮೇಲ್ಗಡೆ ಎ ಅಂತಿದೆ, ಅಂತಿದೆಯಲ್ಲ, ಆ ಎನ ಮುಟ್ಟಬೇಕು. ಎ ಮುಟ್ಟಿದ ನಂತರ ಇಲ್ಲಿ ನೋಡಿ ನಂಬರ್ ಕಾಣ್ತಿದೆ 11 ಅಂತ. ಅಂದ್ರೆ ನೀವು ಈಗಿರೋಂತ ಅಕ್ಷರಗಳ ಫಾರ್ಮೆಟ್ ಇದೆಯಲ್ಲ, ನಂಬರ್ ಎಷ್ಟಿದೆ? 11 ಇದೆ. ಈಗ ಅದನ್ನ ಮುಟ್ಬಿಟ್ಟು ನೀವು ಎಷ್ಟು ಬೇಕಾದ್ರೆ 12 14 ನೋಡಿ, 14 ಮಾಡಿದ್ರೆ ದೊಡ್ಡದಾಯ್ತು. ಇನ್ನು ದೊಡ್ಡದು ಬೇಕಂದ್ರೆ ಎ ಮುಟ್ಟಿ 18 ಮಾಡ್ಕೊಂಡ್ರೆ ಈಗ ದೊಡ್ಡದಾಯ್ತು. 18 ಆಯ್ತು. ಇನ್ನು 3 ಪೇಜಸ್ ಜಾಸ್ತಿ ಆಗಿದಾವೆ. ಓಕೆ, ದೊಡ್ಡದಾಗಿದೆ. ಇದ್ರೊಳಗೆ ಏನೋ ಹೆಡ್ಡಿಂಗ್ ಇದೆ, ಟಾಪಿಕ್ ಹೆಡ್ಡಿಂಗ್ ಇದೆ, ಜಿಯೋಗ್ರಫಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಅನ್ನೋದೊಂದು ದೊಡ್ಡದಿದೆ. ಇದನ್ನ ಅಷ್ಟೇ ಇನ್ನೂ ದೊಡ್ಡದು ಮಾಡ್ಕೊಬೇಕಂದ್ರೆ ಅಷ್ಟೇನೆ ಸೆಲೆಕ್ಟ್ ಮಾಡ್ಕೊಬೇಕು ನೀವು. ನಾನು ಮಾಡಿದ್ದೆ ನೋಡ್ರಿ, ಜಿಯೋಗ್ರಫಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಅಂತ. ಇಷ್ಟನ್ನೇ ದೊಡ್ಡದು ಮಾಡಿದ್ದೇನೆ, ಸೆಲೆಕ್ಟ್ ಮಾಡಿದ್ದೇನೆ. ಮತ್ತೆ ಎ ಮುಡ್ತೇನೆ ಮೇಲೆ, ಈ ನಂಬರ್ ಹೋಗ್ತೇನೆ 18,
18 ಇರೋದು 24 ಕೊಟ್ಟೆ ನೋಡಿ, 24 ದೊಡ್ಡದಾಯ್ತು. ಸರಿನಾ? ಇಲ್ಲೊಂದು ಕೆಳಗಡೆ ಬಿ ಇದೆ. ಇದ್ರ ಬಗ್ಗೆ ಇನ್ನೊಂದು ಕ್ಲಾಸ್ ಮಾಡ್ತೀನಿ ನಾನು, ಸಂಪೂರ್ಣ ಡಾಕ್ಸ್ ಬಗ್ಗೆ. ನಾವು ಕ್ವಶನ್ ಪೇಪರ್ ಮತ್ತೆ ಲೆಟರ್ ಎಲ್ಲ ಬಂದಾಗ ಅದನ್ನು ಹೆಚ್ಚು ಹೇಳ್ತೀನಿ, ಶಾರ್ಟ್ ಆಗಿ ಹೇಳ್ತೀನಿ. ನಾನು ಬಿ ಮುಟ್ಟಿದ್ದೇನೆ, ಬೋಲ್ಡ್ ಆಗುತ್ತೆ ನೋಡಿ, ಹೆಡ್ಡಿಂಗ್ ನೀಟಾಗಿ ಕಾಣ್ತಿದೆ. ಇವನ್ ನೀವು ನಿಮ್ಗೆ ನಿಮ್ಮ HM ಬರೆಯುವಂತ ಲೀವ್ ಲೆಟರ್ ಕೂಡ ಜಸ್ಟ್ ನೀವು ಜಮೀನಿಗೆ ಹೋಗ್ಬಿಟ್ಟು ನಿಮ್ಮ ಹೆಸರು ಹಾಕ್ಬಿಟ್ಟು ನಿಮ್ ನೇಮ್ ಹಾಕಿ ಎಷ್ಟು ದಿನ ಲೀವ್ ಬೇಕು, ಏನ್ ಕಾರಣ, ರೀಸನ್ ಕೊಟ್ಬಿಟ್ಟು ಜನರೇಟ್ ಲೀವ್ ಲೆಟರ್ ಫಾರ್ HM ಆ ಶಾಲೆ ಅಡ್ರೆಸ್ ಒಂದು ಕೊಟ್ರೆ ಸಾಕು, ಅದೇ ಜನರೇಟ್ ಮಾಡ್ಕೊಡುತ್ತೆ ಲೆಟರ್ನ. ಅಲ್ಲಿ ಏನಿಲ್ಲ, ಜಸ್ಟ್ ನಾವು ಶೇರ್ ಟು ಡಾಕ್ಸ್ ಕೊಟ್ಕೊಂಡ್ಬಿಟ್ರೆ ಇಲ್ಲಿ ಬರುತ್ತೆ. ಇಲ್ಲಿಂದ ನಾವು PDF ಮಾಡಿ ಕಳಿಸ್ಬಿಡ್ಬೋದು. ಮಾಡೋಣ ಅದೊಂದು. ಹೇಳಿದ ತಕ್ಷಣ ಗೊತ್ತಾಯ್ತಾ? ಮಾಡಿ ಸರ್. ಮಾಡಿ ಸರ್ ಒಂದ್ಸಲ. ಮಾಡಿದ್ದೇನೆ. ನಾನು ಇನ್ನೇನು ಶೇರ್ ಮಾಡಕ್ ಹೋಗಲ್ಲ, ಮತ್ತೆ ನಿಮ್ಮ ಮೊಬೈಲ್ ವಾಟ್ಸಪ್ ಎಲ್ಲ ಫುಲ್ ಆಗುತ್ತೆ ಮೆಮೊರಿ. ಇಲ್ಲಿ ಇದನ್ನ ಸೇವ್ ಆಗ್ಬೇಕಂತಂದ್ರೆ ಆಟೋ ಸೇವ್ ಆಗುತ್ತೆ, ಆದ್ರೆ ನೀವು ಲೆಫ್ಟ್ ಟಾಪ್ ಅಲ್ಲಿ ಇರೋದಂತ ರೈಟ್ ಮಾರ್ಕ್ ಮುಟ್ಟಿದ್ರೆ ನಿಮ್ಮ ಮೊಬೈಲ್ ಸೇವ್ ಆಗಿರುತ್ತೆ. ಸೇವ್ ಆಯ್ತದೆ, ಹಿಂಗೆ ಇರುತ್ತೆ. ಓಕೆ, ಈಗ ಒಂದು ರಜಾ ಪತ್ರ ಬರೆಯೋಣ. ಜಮಿನಿ ಬಂದಿದ್ದೇನೆ. ಜನರೇಟ್ ಲೀವ್ ಲೆಟರ್ ಟು headmaster ಜಗಳೂರ್ ದಾವಣಗೆರೆ ಫ್ರಮ್ ಸತೀಶ್ assistant teacher to days leave because of heavy fever. ನಾನು ಇನ್ನು ವಾಯ್ಸ್ ಕಮಾಂಡ್ ಅಲ್ಲಿ ಹೇಳ್ತಾ ಇದ್ದೆ, ಬಟ್ ಇಲ್ಲಿ ನಾನು ಶೇರ್ ಮಾಡ್ಕೊಂಡಿರೋದ್ರಿಂದ ವಾಯ್ಸ್ ಕಮಾಂಡ್ ತಗೊಳೋದಿಲ್ಲ, ಹಾಗೆ ಟೈಪ್ ಮಾಡಿದ್ದೇನೆ ನೋಡಿ. ನಾನು ಕೊಟ್ಟಿದ್ದೇನೆ ಜನರೇಟ್ ಲೀವ್ ಲೆಟರ್ ಟು ಹೆಡ್ಮಾಸ್ಟರ್ ಜಗಳೂರು ದಾವಣಗೆರೆ ಫ್ರಮ್ ಸತೀಶ್ ಅಸಿಸ್ಟೆಂಟ್ ಟೀಚರ್ 2 days ಲೀವ್ ಬಿಕಾಸ್ ಆಫ್ ಹೆವಿ ಫೀವರ್. ಓಕೆ, ನಾನು ಓಕೆ ಕೊಟ್ಟಿದ್ದೇನೆ. ರೈಟ್, ರಿಕ್ವೆಸ್ಟ್ ಫಾರ್ ಲೀವ್ ಹೆಡ್ ಮಾಸ್ಟರ್ ಐ ಆಮ್ ಬಂದಿದೆ ಕೆಳಗಡೆ. ಕರೆ ಬಂತು, ಹೋಯ್ತು ಕಟ್ಟಾಗಿ. ಈಗ ನಾನು ಹೊಡೆದಿದ್ ಬೇಕು, ಏನ್ ಮಾಡ್ಬೇಕು? ಎಸ್, ಜೆಮಿನಿ ಆಕ್ಟಿವಿಟೀಸ್. ಓಕೆ, ಇಲ್ಲಿದೆ. ಒಂದ್ಸಲ ರಿಪೀಟ್. ಸರ್ ಫಸ್ಟ್ ಒನ್ನೇ ಬಂತದು ನೀವು ಅಲ್ಲಿ ಆಕ್ಟಿವಿಟಿ ಹೋದಾಗ. ಬಂತು, ಈಗ ಓಪನ್ ಆಗ್ತಿಲ್ಲ. ನಾನು ಶೇರ್ ಮಾಡೋದ್ರಿಂದ ಸಪೋರ್ಟ್ ಮಾಡಲ್ಲ, ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ, ಹಂಗಾಗಿ ಬರೋದಿಲ್ಲ ಮೇಡಮ್. ಜನರೇಟ್ ಲೀವ್ ಲೆಟರ್ 2 days leave because of heavy fever from assistant teacher to headmaster GHS ಜಗಳೂರು ದಾವಣಗೆರೆ ಡಿಸ್ಟಿಕ್.
ಓಕೆ ಓಕೆ, ಇಲ್ಲಿ ಬಂದಿದೆ ನೋಡಿ, ಕಾಣ್ತಾ ಇದೆ. ಟೂ ಅಡ್ರೆಸ್ ಒಂದು ಮಾಡಿಲ್ಲ ಇವರು. ನಾನೀಗ ಏನ್ ಮಾಡ್ತೀನಿ ಇದನ್ನ ಎಕ್ಸ್ಪೋರ್ಟ್ ಟು ಡಾಕ್ಸ್. ಓಕೆ, ನಿನ್ನೆ ಬರ್ದವ್ರು ಈಗ ಇನ್ನೊಂದ್ಸಲ ತೋರಿಸ್ತೀನಿ ನೋಡ್ರಿ ಎಕ್ಸ್ಪೋರ್ಟ್ ಟು ಡಾಕ್ಸ್ ಹೇಗೆ ಮಾಡೋದು ಅಂತ. ಇದ್ರಗಡೆ ಕೆಳಗಡೆ 3 ಡಾಟ್ಸ್ ಇದೆ. ಜೆಮಿನಿಯಲ್ಲಿ 3 ಡಾಟ್ಸ್ ಇರುತ್ತೆ. ಅದನ್ನ ಮುಟ್ಟಿದಾಗ ಮೊದಲನೇ ಆಪ್ಷನ್ ಬಂದಿದೆ ಎಕ್ಸ್ಪೋರ್ಟ್ ಟು ಡಾಕ್ಸ್ ಅಂತ. ಅದನ್ನ ಮುಟ್ಟೋದಷ್ಟೇ, ನೇರವಾಗಿ ನಿಮ್ಮನ್ನ ಡಾಕ್ಯುಮೆಂಟ್ಸ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಕ್ರಿಯೇಟಿಂಗ್ ಡಾಕ್ಯುಮೆಂಟ್ ಆಯ್ತು, ಓಪನ್. ಎಸ್, ಇಲ್ಲಿ ಬಂದಿದೆ. ಓಕೆ, ಇಲ್ಲಿ ನಾನೀಗ ಇನ್ನೂ ಸ್ವಲ್ಪ ಅಡಿಷನ್ ಮಾಡಬೇಕು ನನಗೆ ಅಲ್ವಾ. ಕ್ಲಿಯರ್ ಆಗಿ ಅಲೈನ್ಮೆಂಟ್ ಆಗಿಲ್ಲ. ಎಸ್, ಡಬಲ್ ಟ್ಯಾಪ್ ಮಾಡ್ತೇನೆ. ಅದಕ್ಕೂ ಮುನ್ನ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನಿನ್ನೆ ಹೇಳಿದ್ವಲ್ಲ, ಈ ಟಾಪ್ ಅಲ್ಲಿ ಇರುವಂತ 3 ಡಾಟ್ ಅನ್ನ ಮುಟ್ಬಿಟ್ಟು ಅಲ್ಲಿ ಮೊದಲೇ ಆಪ್ಷನ್ ಬರುತ್ತಲ್ಲ ಪ್ರಿಂಟ್ ಲೇಔಟ್, ಇದನ್ನ ತಗೊಂಡ್ಬೇಕು, ಇದನ್ನ ಟಚ್ ಮಾಡ್ಬೇಕು. ಎಸ್, ಈಗ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ಈಗ ನೋಡಿ, ಇಲ್ಲಿ ಕರ್ಸರ್ ಅನ್ನ ಇಡೋದು. ಇಲ್ಲಿ ಇಟ್ಬಿಟ್ಟು ಈ ಸಬ್ಜೆಕ್ಟ್ ಅನ್ನ ಕೆಳ ತಗೊಂತೀನಿ. ಸೊ ಅಲ್ಲಿ ಕರ್ಸರ್ ಇಟ್ಬಿಟ್ಟು ಏನಪ್ಪಾ ಅಂದ್ರೆ 2 ಅಡ್ರೆಸ್ ಮಾಡೋಣ. ಇಲ್ಲಿ 2 ಬಂದಿಲ್ಲ, ಅದಕ್ಕೆ 2 ಕೆಳಗಡೆ ಹೆಡ್ ಮಾಸ್ಟರ್ ಟೈಪ್ ಮಾಡ್ಬೇಕು. ಇಲ್ಲ ವಾಯ್ಸ್ ಕಮಾಂಡ್ ಅಲ್ಲಿ ಹೇಳ್ಬೋದು, ಬರುತ್ತೆ. ಹೆಡ್ ಮಾಸ್ಟರ್ GHS ಜಗಳೂರು. ದಾವಣಗೆರೆ ಕೊಟ್ಟಿದ್ದೇನೆ. ಎಸ್, ರೈಟ್. ಇದನ್ನ ಈ ಸಬ್ಜೆಕ್ಟ್ ಅನ್ನ ಮುಂದೆ ತರ್ಬೇಕಪ್ಪ ಅಂದ್ರೆ ಇಲ್ಲಿ ಸ್ಪೇಸ್ ಬಾರ್ ಇರುತ್ತಲ್ಲ, ಸ್ಪೇಸ್ ಅಲ್ಲಿ ಮುಂದೆ ಓದ್ತಾ ಹೋದ್ರೆ ಅದು ಮುಂದಕ್ಕೆ ಬರುತ್ತೆ ಸಬ್ಜೆಕ್ಟ್. ಎಸ್, ಡಿಯರ್ ಹೆಡ್ ಮಾಸ್ಟರ್. ಓಕೆ, ಇದನ್ನ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ. ಅಕ್ಷರ ತುಂಬಾ ಚಿಕ್ಕವಾಗ್ತಿದಾವೆ. ಏನ್ ಮಾಡ್ಬೇಕು? ಲಾಂಗ್ ಪ್ರೆಸ್ ಅಥವಾ ಡಬಲ್ ಟ್ಯಾಪ್. ಸರ್ ಎಕ್ಸ್ಕ್ಯೂಸ್ ಮಿ ಸರ್, ರೆಡಿ. ರಿಕ್ವೆಸ್ಟ್ ಸಬ್ಜೆಕ್ಟು ಮತ್ತೆ ಡಿಯರ್ ಹೆಡ್ ಮಾಸ್ಟರ್ ಅವೆಲ್ಲ ಒಂದೇ ಅಲೈನ್ಮೆಂಟ್ ಅಲ್ಲಿ ಬರ್ಬೇಕು ಸರ್. ಇಂಗ್ಲಿಷ್ ಲೆಟರ್ ರೈಟಿಂಗ್ ಅಲ್ಲಿ. ಸರ್ ಅದೇ ಕರೆಕ್ಷನ್ ಏನ್ ಬೇಕಾದ್ರೂ ಮಾಡ್ಕೊಬೋದು ಸರ್. ನಾನು ಸಾರಿ ಜಸ್ಟ್ ಫಾರ್ ಮಾಡಲ್. ಓಕೆ ಸರ್, ನೋ ಪ್ರಾಬ್ಲಮ್. ಎಸ್, ಈಗ ನೋಡಿ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಆಲ್ ಕೊಟ್ಟು ಈಗ ಹೋಗ್ಬಿಟ್ಟು ಸೈಜ್ ಕೊಟ್ರೆ ಎಲ್ಲದು ದೊಡ್ಡದಾಗುತ್ತೆ ಅಕ್ಷರ. ರೈಟ್. ಕೆಳಗಡೆ ಯುವರ್ ಸಿನ್ಸಿಯರ್ಲಿ ಅಂತಿದೆ. ಇದು ನೋಡಿ, ಜಸ್ಟ್ ನಾವು ಇಲ್ಲಿ ಕ್ಲಿಕ್ ಮಾಡಿ ಸಿನ್ಸಿಯರ್ಲಿ ಕರ್ಸರ್ ಅಲ್ಲಿ ಇಟ್ಟಿದ್ದೇನೆ. ಆನಂತರ ಇಲ್ಲಿ ಕೆಳಗಡೆ ನೋಡ್ರಿ, ಈ ಆಪ್ಷನ್ ಇದೆ ಒಂದು. ನಾನು ಡಾಕ್ಸ್ ಬಗ್ಗೆ ಒಂದಿನ ಪೂರ ಅದೇನೇ ಮಾಡ್ತೀನಿ. ಇವಾಗ ನೋಡ್ಕೊಂಡಿರಿ, ಇನ್ನೊಂದ್ಸಲ ರಿಮೈಂಡ್ ಆಗಿರುತ್ತೆ ನಿಮಗೆ. ಟ್ರೈ ಅಂಡ್ ಎರರ್ ಮಾಡ್ಬೋದು ನೀವು. ಈ ಆಪ್ಷನ್ ನ ಮುಟ್ತೇನೆ. ಇಲ್ಲಿ 4 ಆಪ್ಷನ್ ಬಂದಿದ್ದಾವೆ. ಇದು ಲೆಫ್ಟ್ ಸೈಡ್ ಇರ್ಲಿ ಅಂತ, ಇದು ಸೆಂಟ್ರಲ್ ಇರ್ಲಿ ಅಂತ, ಇದು ರೈಟ್ ಸೈಡ್ ಬರ್ಲಿ ಅಂತ. ಯಾಕಂದ್ರೆ ರೈಟ್ ಸೈಡ್ ಬರ್ಬೇಕಿದು. ಇಂಟರ್ ಪೇನ್, ರೈಟ್ ಪೇನ್. ಎಸ್, ಹೌದು. ನೋಡಿ, ರೈಟ್ ಸೈಡ್ ಬಂದಿದೆ. ರೈಟ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸತೀಶ್ ಮಾತ್ರ ಮೇಲಿರ್ಬೇಕು. ಹಂಗಾಗಿ ಎಂಟರ್ ಹೊಡಿತೀನಿ, ಕೆಳಗೆ ಬಂತು. ಅಂಡ್ ಅಸಿಸ್ಟೆಂಟ್ ಟೀಚರ್ GHS ಎಂಟರ್ ಹೊಡೆದೆ ಕೆಳ ಬಂತು. ಜಗಳೂರು ಇರ್ಲಿ, ದಾವಣಗೆರೆ ಡಿಸ್ಟ್ರಿಕ್ಟ್ ಕೆಳ ಬರ್ಲಿ, ಎಂಟರ್ ಹೊಡೆದೆ ಕೆಳ ಬಂತು. ಎಸ್, ಓಕೆ, ಇಷ್ಟ ಆಯ್ತು. ಈಗ ಫೈನ್ ಮಾಡ್ಬೇಕಲ್ಲ, ಅಲ್ಲಿ ಫೈನ್ ಹೆಂಗ್ ಮಾಡೋದು? ಎಸ್, ಫೈನ್ ಮಾಡೋಕ್ಕೂ ಕೂಡ ಒಂದು ಪರಿಹಾರ ಇದೆ. ರೈಟ್. ಫೈನ್ ಮಾಡಕ್ಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕು? ಒಂದು
ವೈಟ್ ಪೇಪರ್ ತಗೊಬೇಕು. ನಾನು ತೋರಿಸ್ತೇನೆ ನಿಮಗೆ. ಕಾಣ್ತಾ ಇದೆ. ಓಕೆ, ಇದೊಂದು ವೈಟ್ ಪೇಪರ್ ತಗೊಂಡಿದ್ದೇನೆ. ನಾನು ಸಿಗ್ನೇಚರ್ ಮಾಡ್ತೇನೆ. ನಾನು ನೋಡಿ ಮಾಡಿದ್ದೇನೆ, ಸರಿನಾ? ಇದನ್ನ ಫೋಟೋ ಹೊಡ್ಕೊಂತೇನೆ. ಈಗ ನಾನು ಮತ್ತೆ ಬ್ಯಾಕ್ ಇಲ್ಲಿ ಬರ್ತೇನೆ, ಡಾಕ್ಟ್ರಿ ಬರ್ತೇನೆ. ಕರ್ಸರ್ ಅನ್ನ ಎಂಡಿ ತರ್ತೇನೆ. ಇಲ್ಲಿ ನನಗ ನನ್ನ ಸೈನ್ ಅನ್ನ ಹಾಕ್ಬೇಕಲ್ಲಿ. ನಾನು ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಟಾಪ್ ಅಲ್ಲಿರುವಂತ ಪ್ಲಸ್ ಮಾರ್ಕ್ ಇದೆಯಲ್ಲ, ಇನ್ಸರ್ಟ್, ಆಗ್ಲೇ ಮಾಡಿದ್ವಲ್ಲ ಇನ್ಸರ್ಟ್ ಇಮೇಜ್ ಅಂತ. ಎಸ್, ಇನ್ಸರ್ಟ್ ಪ್ಲಸ್ ಮುಟ್ಟಿದಾಗ ಇಲ್ಲಿ ಇಮೇಜ್ ಇದೆ, ಇಮೇಜ್ ಅದನ್ನ ಮುಟ್ಟೋಣ. ಫ್ರಮ್ ಫೋಟೋಸ್, ಮತ್ತೆ ಫ್ರಮ್ ಫೋಟೋಸ್ ಹೋಗೋಣ. ಇಲ್ಲಿ ಸೈನ್ ಇದೆ ನೋಡ್ರಿ, ಇಲ್ಲಿ ಕಾಣ್ತಾ ಇದೆ. ಇಷ್ಟು ದೊಡ್ಡ ಸೈನ್ ಬೇಕಿಲ್ಲ ನಮಗೆ. ಇದು ಮುಟ್ಟಿ ಇದನ್ನ ಎಷ್ಟು ಚಿಕ್ಕ ಬೇಕಾ ಅಷ್ಟು ಮಾಡ್ಕೊಬಹುದು ನಾವು. ಸಿಗ್ನೇಚರ್ ಇರೋದು ಅಲ್ಲಿ ಬಂದು ಇಮೇಜ್ ಅನ್ನ ಕೂರಿಸಿದ್ದೇವೆ. ಈಗ ಇದನ್ನೇನ್ ಮಾಡ್ತೇನೆ, ನಾನು ಹೋಗ್ತೇನೆ ಇಲ್ಲಿ ಶೇರ್ ಅಂಡ್ ಎಕ್ಸ್ಪೋರ್ಟ್, ಗೆರೆ ಕೆಳಗಿರುವಂತ ಶೇರ್ ಅಂಡ್ ಎಕ್ಸ್ಪೋರ್ಟ್, ಸೆಂಡ್ ಎ ಕಾಪಿ PDF. ಓಕೆ, ವಾಟ್ಸಪ್ ಅಲ್ಲಿ ಹೆಡ್ ಮಾಸ್ಟರ್ಗೆ ಕಳಿಸಿದೆ. ಸರ್ ಸೈನ್ ಸ್ಕ್ಯಾನ್ ಮಾಡ್ಲಿಕ್ಕೆ ಆಗುದಿಲ್ಲ ಸರ್ ಅಲ್ಲಿ ಅದನ್ನ? ಮೇಡಮ್, ಸ್ಕ್ಯಾನು ಇಲ್ಲಿ ಡೈರೆಕ್ಟ್ ತಗೊಳೋದಿಲ್ಲ. ಸ್ಕ್ಯಾನು ಹಾ ಇದರಲ್ಲಿ ಶೀಟ್ಸ್ ಎಲ್ಲ ತಗೊಳುತ್ತೆ, ಹಾ ಇಲ್ಲಿ ಬರೋದಿಲ್ಲ. ಓಕೆ ಸರ್. ಇನ್ನೊಂದು ಲೆಫ್ಟ್ ಸೈಡ್ಗೆ ಡೇಟ್ ಪ್ಲೇಸ್ ಹಾಕ್ಬೋದು, ಅದನ್ನು ಕೂಡ ಟೈಪ್ ಅಲ್ಲಿ ಹಾಕ್ಬೋದು. ನಾವು ಟೈಪ್ ಅಲ್ಲಿ ಹಾಕೊಂಡು ಕಳಿಸ್ಬೋದು. ನಿಮಗೆ ಹೋಮ್ ವರ್ಕ್ ಏನಪ್ಪಾ ಅಂದ್ರೆ, ಪ್ರತಿಯೊಬ್ರು ಕೂಡ ಲೀವ್ ಲೆಟರ್ ಅನ್ನ ಎಲ್ರು ನನಗೆ ಅಡ್ರೆಸ್ ಮಾಡಿ ನಾಳೆ ಸಂಜೆ ಒಳಗೆ ನೀವು ಲೀವ್ ಲೆಟರ್ ಅನ್ನ ಹಾಕ್ಬೇಕು. ಓಕೆ ಸರ್. ಇದನ್ನು ಕೂಡ ಸೇವ್ ಮಾಡಿದೆ. ರೈಟ್, ಆಯ್ತು. ಓಕೆ, ರೈಟ್. ನೆಕ್ಸ್ಟ್ ಮತ್ತೆ ಜೆಮಿನಿಯಲ್ಲಿ ಇನ್ನೊಂದು ಆಪ್ಷನ್ ಬರ್ತೇನೆ ನಾನು. ಎಸ್, ನೋಡಿ ಇಲ್ಲಿ ಜೆಮಿನಿಯಲ್ಲಿ ನಮಗೊಂದು ಲೀಸ್ಟ್ ಬೇಕು, ಟೇಬಲ್ ಬೇಕು, ಪಟ್ಟಿ ಬೇಕು. ಇವನ್ ಅದನ್ನು ಕೂಡ ನಾವು ಪಡಿಬಹುದು. ನೋಡಿ, ಜನರೇಟ್ ನೇಮ್ಸ್ ಆಫ್ ಇಂಡಿಯನ್ ಸ್ಟೇಟ್ಸ್ ಇನ್ ಟೇಬಲ್ ವಿತ್ ಸೀರಿಯಲ್ ನಂಬರ್, ಜನರೇಟ್ ಮಾಡಿದ್ದೇನೆ. ನೋಡಿ, ಗಮನಿಸ್ತಾ ಇದ್ದೀರಾ? ಸೀರಿಯಲ್ ನಂಬರ್, ಸ್ಟೇಟ್ ನೇಮ್ 1 2 3 ಅಪ್ ಟು 29 ವರೆಗೂ ಬಂದವೆ. 29 ಸ್ಟೇಟ್ಸ್ ಕೂಡ ಬಂದವೆ. ಕೇಳಬೇಕಾದ್ರೆ ಸೋರ್ಸ್ ಲಿಂಕ್ ಕೂಡ ಇದೆ. ನನಗೆ ಕನ್ನಡದಲ್ಲಿ ಬೇಕು ಅಂದ್ರೆ ಎಸ್, ಜಸ್ಟ್ ಏನಿಲ್ಲ, ಟ್ರಾನ್ಸ್ಲೇಟ್ above table to ಕನ್ನಡ. ಎಸ್, ನೋಡಿ ಕಾಣ್ತಾ ಇದೆ. ನಿಮಗೆ ಟೇಬಲ್ಸ್ ಬೇಕಂದ್ರೆ ಕೂಡ ಟೇಬಲ್ ರೂಪದಲ್ಲಿ ಮಾಹಿತಿಗಳನ್ನ ಪಡ್ಕೊಬಹುದು. ಬೇಕು ಕಾಣ್ತಾ ಇದೆ. ಇದನ್ನು ಕೂಡ ನಾವು ಶೇರ್ ಮಾಡ್ಕೊಳ್ಬಹುದು, ಕಾಪಿ ಮಾಡ್ಕೊಬಹುದು, ಇಲ್ಲ ಡಾಕ್ಯುಮೆಂಟ್ ತಗೊಂಡು ನಾವು ಪಡ್ಕೊಬಹುದು. ಇದೊಂದೇ ಅಂತಲ್ಲ, ಈ ತರ ನೀವು ಯಾವ ಟೇಬಲ್ಸ್ ಬೇಕಾದ್ರೂ ನೀವು ಪಡ್ಕೊಳ್ಬಹುದು. ನೀವು ಅದನ್ನು ಕೂಡ ಟ್ರೈಲ್ ಅಂಡ್ ಎರರ್ ಅಲ್ಲಿ ಅವನು ಪ್ರಯತ್ನ ಮಾಡಿ. ನೀವು ಮಾಡಿರೋ ಪ್ರಯತ್ನಗಳನ್ನ ನಮಗೆ ಶೇರ್ ಮಾಡ್ತಾ ಹೋಗಿ. ಎಸ್, ಅದು ಕೂಡ ಇನ್ನೊಬ್ಬರಿಗೆ ಮೋಟಿವೇಶನ್ ಆಗುತ್ತೆ. ಅಂಡ್ ನೀವು ಮಾಡಿದ್ರ ನಿಮ್ಮ ಕಲಿಕೆ ಆಗಿದೆ ಅನ್ನುವಂಥದ್ದು ಕೂಡ ನಮಗೂ ದೃಢೀಕರಣ ಆಗುತ್ತೆ. ರೈಟ್.
ಯಾಕೋ ಸೈಲೆಂಟ್ ಆಗಿದ್ರೆ ಇದೀರಾ? ಇದೀವಿ ಸರ್. ಇದ್ದೇವೆ ಸರ್, ಇದ್ದೇವೆ. ಇದ್ದೇವೆ ಸರ್. ಓಕೆ, ಟೇಬಲ್ ಕ್ಲಿಯರ್ ಅಲ್ವಾ? ಓಕೆ, ಹಾಗಾದ್ರೆ ಇವತ್ತು ನಾವು ನಿಮಗೆ ಟೇಬಲ್ಸ್ ಮಾಡೋದು, ಲಿಂಕ್ ಗಳನ್ನ ಹಾಕೊಳ್ಳುವಂಥದ್ದು, ನಂತರ PDF ಕನ್ವರ್ಟ್ ಮಾಡೋದು ಇನ್ನಷ್ಟು ಇವತ್ತು ದೃಢೀಕರಣ ಆಯ್ತು ಅಂತ ಅನ್ಕೊಳ್ತೇನೆ. ಜೊತೆ ಲೆಟರ್ ರೈಟಿಂಗ್ ಮಾಡೋದು ಅಂಡ್ ಮಾಹಿತಿಗಳಲ್ಲಿ ಡಾಕ್ಯುಮೆಂಟ್ಸ್ ಮಾಡುವಾಗ ಲಿಂಕ್ಗಳು, ಮಾಹಿತಿ, ಫೋಟೋ ಅಂಡ್ ಆಲ್ಸೋ ವಿಡಿಯೋ ಎಲ್ಲವನ್ನು ಕೂಡ ಒಂದೇ ಪೇಜ್ ಅಲ್ಲಿ ತಗೊಳೋದು ಹೇಗೆ ಅನ್ನೋದು ಕೂಡ ನಿಮಗೆ ಇಷ್ಟು ಮಾಹಿತಿ ಗೊತ್ತಾಯ್ತು. ಜೊತೆಗೆ ನಮ್ಮ ಜೆಮಿನಿಯನ್ನ ಇನ್ನಷ್ಟು ನಾವು ಪ್ರಾಂಪ್ಟ್ ಗಳನ್ನ ಯಾವ್ಯಾವ ತರ ಕೊಟ್ಟು ಪಡಿಬಹುದು ಅನ್ನೋದು ಕೂಡ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೇನೆ. ಸರ್ ಈಗ ಸರ್ ಆಫೀಸ್ಗೆ ಏನಾದ್ರು ಲೆಟರ್ ಬರೀತೀವಲ್ಲ ಅರ್ಜಿಗಳು, ಮೇಡಮ್ ಅದು ಆಗುತ್ತಾ ಸರ್ ಇದ್ರಲ್ಲಿ? ಶೂರ್ ಆಗುತ್ತೆ ಮೇಡಮ್. ನೀವು ಅರ್ಜಿ ಏನ್ ಬರೀತೀರೋ ಅದಕ್ಕೆ ಏನಪ್ಪಾ ಅಂತಂದ್ರೆ ಫ್ರಮ್ ಅಡ್ರೆಸ್ ಟು ಅಡ್ರೆಸ್ ಕೊಡಬೇಕು, ವಿಷಯ ಸಬ್ಜೆಕ್ಟ್ ಏನಂತ ಕೊಡಬೇಕು, ಅಂಡ್ ಏನ್ ವಿಷಯ ಅನ್ನೋದು ಕರೆಕ್ಟ್ ಕೊಟ್ರೆ ಅದನ್ನ ಜನರೇಟ್ ಮಾಡ್ಕೊಡುತ್ತೆ. ಅದನ್ನ ನೀವು ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಗೆ ಗೂಗಲ್ ಟ್ರಾನ್ಸ್ಲೇಟ್ ಹೇಳಿದ್ದೇವೆ, ಅಥವಾ ಜಮೀನಿಯಲ್ಲೇ ಅಲ್ಲೇ ಕೂಡ ಟ್ರಾನ್ಸ್ಲೇಟ್ ಮಾಡ್ಕೊಳ್ಬಹುದು. ಆ ಆಪ್ಷನ್ಗಳನ್ನ ಬಳಸ್ಕೊಂಡು ನೀವು ಕನ್ನಡದಲ್ಲಿ ಬೇಕಂದ್ರೆ ಕನ್ನಡದಲ್ಲಿ ಮಾಡ್ಕೊಬಹುದು. ಇನ್ನು ಅಡಿಷನ್ ನಮ್ಗೆ ಇನ್ನೂ ಮಾಹಿತಿ ಎಡಿಟ್ ಮಾಡ್ಕೊಬೇಕಂದ್ರೆ ನೀವು ಡಾಕ್ಸ್ ಹೋಗ್ತಿರಲ್ಲ ಅಲ್ಲೇ ಟೈಪಿಂಗ್ ಮಾಡ್ಕೊಳ್ಬಹುದು, ಟೈಪಿಂಗ್ ಮಾಡ್ಕೊಬಹುದು. ನೆಕ್ಸ್ಟ್ ನಾಳೆ ಇರೋದಿಲ್ಲ ನಿಮ್ಗೆ, ಸೋಮವಾರ ಇರೋದಿಲ್ಲ, ಯಾಕಂದ್ರೆ ಸೋಮವಾರ ನನಗೆ ಒಂದು ಟ್ರೈನಿಂಗ್ ಇರೋದ್ರಿಂದ ಈ ಸೇಮ್ ಟೈಮಿಂಗ್ ಇರುತ್ತೆ. ಹಾಗಾಗಿ ಸೋಮವಾರ ಮಂಗಳವಾರ ಕ್ಲಾಸ್ ಅಲ್ಲಿ ನಿಮಗೆ ಜಸ್ಟ್ ವಾಯ್ಸ್ ಅಲ್ಲಿ ನಾನು ಹೇಳ್ತಾ ಹೋದ್ರೆ ಪುಟಗಟ್ಲೆ ನಮಗೆ ಟೈಪ್ ಆಗ್ಬೇಕು, ಅದು ಹೆಂಗೆ ಅಂತ ಅದಕ್ಕೊಂದು ತಿಳಿಸ್ಕೊಡ್ತೇನೆ. ರೈಟ್, ಅಷ್ಟು ಇವತ್ತಿನ ಮಾಹಿತಿಯಲ್ಲಿ ಏನಾದ್ರು ಗೊಂದಲ ಇದೆ ಅಂತಂದ್ರೆ, ಪ್ರಶ್ನೆ ಇದೆ ಅಂದ್ರೆ ಕೇಳ್ಬೋದು ಈಗ. ಸರ್ ಅದೇ ಫ್ಲೋ ಚಾರ್ಟ್ ಒಂದ್ ಸ್ವಲ್ಪ ಫ್ರೀ ಮಾಡ್ಕೊಂಡು ಯಾವಾಗಾದ್ರೂ ಹಾಕಿ ಸರ್, ಯಾಕಂದ್ರೆ ಮತ್ತೆ 1 hour ನೋಡಕ್ ಸಮ್ ಟೈಮ್ಸ್ ಫ್ರೀ ಆಗೋದಿಲ್ಲ. ಫ್ಲೋ ಚಾರ್ಟ್ ಇತ್ತು ಅಂದ್ರೆ ಈಸಿಯಾಗಿ ನಾವು ಟೈಮ್ ಸೇವ್ ಆಗುತ್ತೆ. ನಾನು ಒಂದೇ ವಿಷಯ ಹೇಳಿದ್ರೆ ಒಂದು ಕರೆ ಫ್ಲೋ ಚಾರ್ಟ್ ಹಾಕೋದು ಮೇಡಮ್. ಎಷ್ಟು ವಿಷಯ ಹೇಳಿದ್ವಿ? ಈಗ 4-5 ವಿಷಯ ಹೇಳಿದ್ದೇವೆ. ಓಕೆ ಸರ್, ಓಕೆ. ನಮಗೆ ಫ್ಲೋ ಚಾರ್ಟ್ ಹಾಕಿ ಮತ್ತೆ ಗೊಂದಲ ಆಗುತ್ತೆ, ಯಾವ್ದಕ್ ಹಾಕೋಣ ಅಂತ. ಒಂದ್ ಕೇಳಿದ್ರೆ ಒಂದಕ್ಕೆ ಬೇಕಾದ್ರೆ ಹೇಳಾಕ್ಬಹುದು ನಾನು. ಇದ್ರ ಇಷ್ಟು ಸರಿ. ಹೇಳಿದ್ರಲ್ಲ, ಇದಕ್ಕೆ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಕಳಿಸ್ಬೋದು. ಇಲ್ಲ ನಾನು ಲಿಂಕ್ ಶೇರ್ ಮಾಡ್ತೇನೆ, ವಿಡಿಯೋನ ಶೇರ್ ಮಾಡ್ತೇನೆ, ನೀವು ಆ ಮತ್ತೆ ಲಿಂಕ್ ಪುನಃ ಯಾವಾಗ್ಲೂ ನಾವು ನೋಡ್ಕೋಬಹುದಾ ಸರ್? ಅದು ಪರ್ಮನೆಂಟ್ ತರ ಇರುತ್ತಾ ಇಲ್ಲ ಟೆಂಪ್ರರಿ? ಅದಕ್ಕೆ ವೆಬ್ಸೈಟ್ ಅಲ್ಲಿ ಹಾಕ್ಬಿಟ್ಟಿದ್ದೇನೆ, ಅಲ್ಲಿ ಪರ್ಮನೆಂಟ್ ಆಗಿ ಇರುತ್ತೆ, ಅಲ್ಲಿ ನೋಡ್ಬೋದು ನೀವು. ಓಕೆ ಸರ್, ಥ್ಯಾಂಕ್ ಯು. ರೈಟ್, ಓಕೆ. ಇವತ್ತಿನ ಸೆಷನ್ ಬಗ್ಗೆ ಏನ್ ಅನ್ಸ್ತು ಅಂತ ನೀವು ಕೂಡ ನಿಮ್ಮ ಗ್ರೂಪ್ ಅಲ್ಲಿ ಚಾಟ್ ಅಲ್ಲಿ ಹೇಳ್ಬೋದು. ಅಂಡ್ ಇವತ್ತು ಯೂಸ್ಫುಲ್ ಕ್ಲಾಸ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ ನಾನು. ಅದು ನಿಮ್ಮಿಂದ ಬಂದ್ರೆ ಉತ್ತರ ನಮಗೆ ಖುಷಿ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ಮುಗಿಸುವಂತ ಸಮಯ. ನಾಳೆ ಮಂಡೇ ಮತ್ತೆ ವೆನ್ಸ್ಡೇ 2 ದಿನ ಇರುತ್ತೆ, ಉಳಿದಂತ ದಿನ ಎಲ್ಲ ಇರುತ್ತೆ. ಹಾಗಾಗಿ ಮಂಡೇ ವೆನ್ಸ್ಡೇ 2 ದಿನ ರಜಾ. ನಾಳೆ ಇರೋದಿಲ್ಲ, ಮಂಗಳವಾರ ಮತ್ತೆ ಸೇಮ್ ಟೈಮ್ 9 o'clock ಇರುತ್ತೆ. ಏನಾದ್ರು ಕೇಳೋದಿತ್ತಾ ಸರ್? ಒಂದೇ ಒಂದ್ ನಿಮಿಷ. ಸರ್ ಹೇಳಿ. ಆ ಏರೋ ಮಾರ್ಕ್ ಈ ಕರ್ಜರ್ ತರ ಯೂಸ್ ಮಾಡ್ತಿರಲ್ಲ ಸರ್, ರೆಡ್ ಕಲರ್? ಹಾ ಸರ್, ಇಲ್ಲಿ ಚೂಸ್ ಮಾಡಿ, ಅದು ಯಾವ ತರ ಮೊಬೈಲ್ ಅಲ್ಲೇ ಮಾಡ್ತೀರಾ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಮಾಡ್ತಾ ಇದೀರಾ ಸರ್? ಈಗ ನಾನು ಮಾಡ್ತಾ ಇರೋದೆಲ್ಲ ಪೂರಾ ಮೊಬೈಲ್ ಅಲ್ಲೇ ತೋರಿಸ್ತಾ ಇರೋದು ನಿಮ್ಗೆ. ಇದು ಈ ತರ ಹೈಲೈಟ್ ಮಾಡಕ್ಕೆ ಏನಾದ್ರು ಆ್ಯಪ್ ಇದೆಯಾ ಸರ್? ಎಸ್, ಅದೊಂದು ಆ್ಯಪ್ ಇದೆ, ಅದನ್ನು ಕೂಡ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ನೀವು ಆನ್ಲೈನ್ ಕ್ಲಾಸ್ ಮಾಡ್ತೀರಾ ಅನ್ನೋರಿಗೆ ಬಹಳ ಯೂಸ್ಫುಲ್ ಅದು. ನಿಮ್ಗೆ ಬೇಕು ಅಂದ್ರೆ ಅದನ್ನು ಹೇಳ್ಕೊಡ್ತೇನೆ. ಸರಿ ಸರ್, ಮುಂದಿನ ಕ್ಲಾಸ್ ಅಲ್ಲಿ ಕಳಿಸ್ಬಿಡಿ. ಶೂರ್ ಸರ್, ಅದನ್ನು ನೋಟ್ ಮಾಡ್ಕೊಳ್ತೇನೆ. ಅದು ಇರ್ಲಿಲ್ಲ ಬಟ್ ನೋಟ್ ಮಾಡ್ಕೊಳ್ತೇನೆ. ಕೇಳಿದ್ರಿ ಅಂದ್ರೆ ಸಿಗುತ್ತೆ. ನಮ್ದು ಧಾರಾಳ ಗುಣ ಅದೇ, ಕೇಳಿದ್ರಿ ಅಂದ್ರೆ ಕಲ್ಸುವಂತದ್ದು ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು. ರೈಟ್, ಅದನ್ನು ಕೂಡ ತಿಳಿಸಲಾಗುತ್ತೆ. ಅದು ಕರೆದರದು ಅದಕ್ಕೊಂದು ಅಪ್ಲಿಕೇಶನ್ ಇದೆ, ಆನ್ಲೈನ್ ಕ್ಲಾಸ್ ಮಾಡಿ ಈ ತರ ತೋರಿಸಿ ಹೇಳ್ತೀನಿ ನಾನು, ತುಂಬಾ ಚೆನ್ನಾಗಿ ಬಳಸ್ಕೊಳ್ಬಹುದು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ರೈಟ್, ಮತ್ತೆ ನಾಡಿದ್ದು ಸಂಜೆ ಸಿಗೋಣ. ಎಲ್ರಿಗೂ ಶುಭರಾತ್ರಿ. ಸಮಯ 10. ಬಾಯ್. ಶುಭರಾತ್ರಿ ಸರ್. ಥ್ಯಾಂಕ್ ಯು ಸರ್.